ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕನ್ನಡ ಪ್ರೆಸೆಂಟೇಷನ್ ಇಂಗ್ಲೀಷ್ ಮಾತಾಡೋದು ಕನ್ನಡದಲ್ಲಿ, ಸ್ವಲ್ಪ ಇಂಗ್ಲೀಷ್ ಬರ್ತಾ ಇರುತ್ತೆ. ಅದು ಕನ್ನಡ ರಾಜ್ಯೋತ್ಸವ, ಅದಕ್ಕೆ ಪ್ರಯತ್ನ ಮಾಡಿ. ಅವ್ರು ಕೃಷ್ಣೇಗೌಡರು ನಿಲ್ಲಿಸಿದ್ರಿಂದ ನಾನು ಶುರು ಮಾಡಿದ್ದೆ. ಅವರು ಹೇಳ್ತಾರೆ ತಲೆಮಾರುಗಳಲ್ಲಿ ಅಂತರ ಹೇಗೆ ಬದಲಾಗ್ತಾ ಇದೆ ಅಂತ. ನಮ್ಮಲ್ಲಿ ಹಿಂದಿನ ತಲೆಮಾರು ಅಂದರೆ 50-60 ವರ್ಷ ತಲೆಮಾರು ಅಂತ. ಬಟ್ ಈಗ ಗ್ಯಾಪ್ ಭಾಳ ಕಡಿಮೆ ಆಗಿದೆ. ಈಗ ತಲೆಮಾರು 10 ವರ್ಷಕ್ಕೆ ಒಂದು ತಲೆಮಾರು ಆಗ್ತಾ ಇದೆ. ನಮ್ಮ ಮಕ್ಕಳ ಜನ್ರೇಷನ್ ನೋಡಿದ್ರೆ ಜನರೇಷನ್ ಎಕ್ಸ್ ವೈ ಝೆಡ್ ಅಂತ ಮಿಲೇನಿಯಲ್ಸ್ನ ಎಕ್ಸ್ ಅಂತ, ಅದಾದಮೇಲೆ 2010 ಆದರೆ ಹಿಂದಿನವರೆಲ್ಲ ಓಲ್ಡ್ ಅಂತ, ನಾವೆಲ್ಲ ಆ ಜನರೇಷನ್ ಸೇರಿದ್ರು. ಸೊ ನಮ್ಮ ಹಿಂದಿನ ಮಕ್ಕಳಿಗೆ ನಾವು ಸ್ವಲ್ಪ ಇದಾಗಿದ್ದಾರೆ ಅನಿಸ್ತದೆ. ಸೊ ಇದರಲ್ಲಿ ತಪ್ಪೇನಿಲ್ಲ. ಈ ಬದಲಾವಣೆ ಒಂದು ನಿಯಮನೇ. ನಾವು ನಮ್ಮ ಹಿರಿಯರಿಗೆ ಏನು ನೋಡ್ತಾ ಇದ್ದೇವೆ, ಅವರು ನಮ್ಮನ್ನ ಅದೇ ಥರ ನೋಡ್ತಾರೆ. ಆದರೆ ಈ ಬದಲಾವಣೆಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಇಲ್ಲದೆ ಬೈಕೋತಾನೆ ಹಿಂದೆ ಹೀಗಿತ್ತು ಹೀಗಾಗ್ತಾ ಇದೆ ಅಂತ. ಬದಲಾವಣೆ ಆಗೇ ಆಗುತ್ತೆ. ಬದಲಾವಣೆಯ ರಭಸ ಜಾಸ್ತಿ ಆಗಿದೆ. ಒಂದಾಗಿರೋದ್ರಿಂದ ನಾವು ಮಾಡ್ಕೊಂಡಿರೋದ್ರೆ ಬೇಗ ಭಾಳ ಫಾಸ್ಟಾಗಿ ಆಗ್ತಾ ಇದೆ. ಏನು ಕಳ್ಕೊತಾ ಇದ್ದೀವಿ ಅಂದರೆ ಒಂದು ಬ್ಯಾಲೆನ್ಸ್ ಅಥವಾ ಸಂಯಮ ಹೊಂದಾಣಿಕೆ ಆಗೋದು ಕಷ್ಟ ಆಗ್ತದೆ. ಈ ಹೊಂದಾಣಿಕೆ ಮಾಡೋದಕ್ಕೆ 3 ಬ್ಯಾಲೆನ್ಸ್ ಮಾಡಬೇಕು. ಒಂದು ಪರಿಸರ ಅಂತ ಹೇಳಿದ್ರೆ ನಾವು ಬೇಕಾಗಿರೋ ಸಂಪನ್ಮೂಲ ಎಲ್ಲ ಬರೋದು ಪರಿಸರ. ಅದರಲ್ಲೂ ಬಯೋಟಿಕ್, ಎಬಯೋಟಿಕ್. ಎಬಯೋಟಿಕ್ ಅಂದರೆ ಗಾಳಿ, ನೆಲ, ನೀರು, ವಾತಾವರಣ, ಲವಣಗಳು ಮತ್ತು ಶಕ್ತಿ. ಬಯೋಟಿಕ್ ಅಂದರೆ ಜೈವಿಕ ಅಂತ ಹೇಳಿದ್ರೆ ಬಯೋಡೈವರ್ಸಿಟಿ, ನಮ್ಮಲ್ಲಿರುವಂಥ ಜೀವರಾಶಿ. ಇದೆರಡೂ ಸೇರಿದ್ರೆ ನಾವು ಎಕೋಸಿಸ್ಟಮ್ ಅಂತೀವಿ, ಜೀವಜಾಲ ಅಂತ. ಈ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಅಂತ, ವಿಚ್ ಈಸ್ ಫುಡ್, ಆಹಾರ, ಶೆಲ್ಟರ್, ನೆಲೆ, ಬಟ್ಟೆ, ರಿಕ್ರಿಯೇಷನ್ ಅಥವಾ ಮನೋರಂಜನೆ ಮತ್ತು ಕಲ್ಚರ್ ಅಂದರೆ ನಮ್ಮ ನಾಗರಿಕತೆ. ಎಕನಾಮಿಕ್ ಡೆವಲಪ್ಮೆಂಟ್, ಪಾತ್ ಡೆವಲಪ್ಮೆಂಟ್ ಇಸ್ ಎಕನಾಮಿಕ್ ಡೆವಲಪ್ಮೆಂಟ್. ಇಟ್ ಟಾಕ್ಸ್ ಅಬೌಟ್ ಪ್ರೊಡಕ್ಷನ್, ಪ್ರಾಸೆಸಿಂಗ್, ಮಾರ್ಕೆಟಿಂಗ್, ಟ್ರಾನ್ಸ್ಪೋರ್ಟೇಷನ್, ಡೆವಲಪ್ಮೆಂಟ್, ಕಮ್ಯುನಿಕೇಷನ್. ಇದನ್ನೆಲ್ಲ ಈಸ್ ಆರ್ ಮೀನ್ಸ್ ಆಫ್ ಡೆವಲಪ್ಮೆಂಟ್. ನಮ್ಮಲ್ಲಿ ಒಂದು ವ್ಯವಸ್ಥೆಯಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಗೆ ಎಷ್ಟು ಡೈರೆಕ್ಷನ್ಗೆ ರೆಗ್ಯುಲೇಷನ್ಸ್ ಇದೆ, ಹೇಗೆ ನಿಯಂತ್ರಣ ಮಾಡೋದು. ಇನ್ನೊಂದು ಕಡೆ ಪರಿಸರ ನೋಡಿದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್. ನಾವು ಏನೇ ಆದ್ರೂ ನಾವು ಮಾಡೋ ಕೆಲಸದಲ್ಲೆಲ್ಲ ಒಂದು ವೇಸ್ಟ್ ಜನರೇಟ್ ಆಗಿದೆ. ಭಾಳ ವ್ಯವಸ್ಥಿತ ಹೋಗೋದ್ರೆ ವೇಸ್ಟ್ ಜನರೇಷನ್ ಜಾಸ್ತಿ ಆಗ್ತದೆ. ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸಂಪನ್ಮೂಲಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು. ಸೊ ಇದರಲ್ಲಿ ನಾವು ಒಂದು ಸಮತೋಲನವನ್ನು ಕಾಪಾಡಬೇಕು. ನಮಗೆ ಪರಿಸರ ಪೊಲ್ಯೂಷನ್ ಅಂತ ಕ್ಯಾಪ್ ಒಂದು ಪ್ಲಾಸ್ಟಿಕ್ ಕವರ್ ಎಲ್ಲ ಕಡೆ ಪ್ಲಾಸ್ಟಿಕ್ ಕವರ್ ಬೀಳ್ತಾ ಇದೆ ಅಂತ ನಾವು ಸ್ವಲ್ಪ ಹಿಂದೆ ಹೋಗಿರೋಣ. ನಮಗೆ ಪೊಲ್ಯೂಷನ್ ಅನ್ನೋದು ಅಥವಾ ವಾತಾವರಣ ಪೊಲ್ಯೂಷನ್ ಆಗಿರ್ಬೋದು, ಅನೇಕ ಹಂತಗಳಿವೆ. ಯಾವುದೇ ಪದಾರ್ಥ ತಯಾರಾಗಬೇಕಾದ್ರೂ ಎಲ್ಲಿಂದ ಅನ್ನೋದು ತೆಗಿಬೇಕು ಪರಿಸರದಿಂದ. ನಾವು ಕಾರ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾದಂಥ ಗೋವನ್ನು ಮೈನ್ ಮಾಡಿ ತೆಗಿಬೇಕು. ಅಥವಾ ಇನ್ನೊಂದು ಪದಾರ್ಥ ಫರ್ನಿಚರ್ ಬೇಕು, ಮರಗಳನ್ನು ಕಂಡು ಅದರಿಂದ ತೆಗಿಬೇಕು. ಸೊ ನಾವು ಏನು ನ್ಯಾಚುರಲ್ ರಿಸೋರ್ಸಸ್ ಅಂತ ಇರ್ತೀವಿ, ದಟ್ ಇಟ್ ಸೆಲ್ಫ್ ಇಸ್ ಅವರ್ ಎಕೋಸಿಸ್ಟಮ್. ನಮಗೆ ಕಾಪಾಡುವಂಥ ಪರಿಸರ ಏನಿದೆ ಅದನ್ನೇ ನಾವು ಮೂಲ ಅಂತ ತೆಗಿತೇವೆ. ಎಕ್ಸ್ಟ್ರಾಕ್ಷನ್, ಗಣಿಗಾರಿಕೆ, ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್. ಗಣಿಗಾರಿಕೆ ಆದಮೇಲೆ ಅಲ್ಲಿ ಒಂದು ಕಡೆ ತೊಗೊಂಡೋಗೋದೇ ಒಂದು ದೊಡ್ಡ ಕೆಲಸ. ಅದಾದಮೇಲೆ ಪ್ರೊಡಕ್ಷನ್ ಬರುತ್ತೆ, ಅದನ್ನು ಶುದ್ಧೀಕರಿಸೋದು. ಸೊ ಇದರಲ್ಲಿ ಬಂದ ತ್ಯಾಜ್ಯ ಎಲ್ಲ ಡಂಪ್ ಆಗುತ್ತೆ. ಅದು ಪ್ರಮಾಣ ಜಾಸ್ತಿ ಆದಷ್ಟು ಅದೇ ಬೆಟ್ಟ ಬೆಳೀತಾ ಇರುತ್ತೆ. ಆ ಪದಾರ್ಥ ಒಂದಾದ್ಮೇಲೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಲೋಹ ಬಂದು ಅದರಿಂದ ಕಾರ್ನ ತಯಾರು ಮಾಡಬೇಕು. ಆ ತಯಾರು ಮಾಡೋದ್ರಿಂದ ನಾವು ಇಂಡಸ್ಟ್ರಿ ನೋಡೋದು ಪ್ರದೂಷಣ ಹೊಗೆ ಬರೋದು ಇಂಡಸ್ಟ್ರಿಯಲ್ ಪ್ರಾಸೆಸ್ ಅಂತ. ಬಟ್ ಅಲ್ಲಿಗೆ ಮುಗಿಲಿಲ್ಲ. ನಾವು ಪದಾರ್ಥ ತಯಾರಾದ ಮೇಲೆ ಬಳಕೆ ಆದಾಗ ಅದರಿಂದ ಸುಮಾರು ಪೊಲ್ಯೂಷನ್ ಆಗುತ್ತೆ. ಕಾರ್ ತಯಾರಾದ ಮೇಲೆ ಅದೊಂದು
ಅದೊಂದು 20 ವರ್ಷ ಲೆಫ್ಟ್ ಇದೆ ಅಂದರೆ ಅದರಿಂದ ಒಂದಷ್ಟು ಹೊಗೆ ಹೋಗೋದು ನ್ಯಾಚುರಲ್ ಆಗಿರುತ್ತೆ. ನಾವು ಅದನ್ನು ಇವತ್ತು ನೋಡ್ತಾ ಇದ್ದೀವಿ. ನಾವು ಡೆಲ್ಲಿಗೆ ವಿಪರೀತ ಹೊಗೆ ಅಂತ ಹೇಳ್ತಾ ಇರೋದು ಏನಕ್ಕೆ ಅಂದರೆ ಈ ಅಂತ ಬರ್ತಾ ಇರೋದೊಂದು ವಿಷಯ ಅದು ನೋಡ್ತಾ ಇದ್ದೀವಿ. ಕತೆ ಅಲ್ಲಿಗೆ ಮುಗಿಯಿಲ್ಲ. ಅದಾದಮೇಲೆ ಅದು ಪ್ರಯೋಜನ ಆದಮೇಲೆ ಅದನ್ನು ನಾವು ನಿಷ್ಪ್ರಯೋಜಕ ಅಂತ ಬರ್ತೀವಿ, ಡಿಸ್ಕಾರ್ಡ್ ಮಾಡೋದು. ಆ ಡಿಸ್ಕಾರ್ಡ್ ಮಾಡೋದು ಇವತ್ತು ಬೆಟ್ಟ ಮಾಡ್ತಾ ಇದೆ. ಹಿಂದೆ ಆ ರೀತಿ ಏನೇ ಮಾಡಿದ್ರು ಪರಿಸರಕ್ಕೆ ಹೊಂದಾಣಿಕೆ ಆಗಿ ಬರಬೇಕು. ಏನಾದರೂ ತೆಗೆದರೆ ಉಳಿದ ತ್ಯಾಜ್ಯ ಸಹ ಪರಿಸರದಲ್ಲಿ ಮಿಗಿಲಾಗುತ್ತೆ ಅಂತ ಆ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ನಾವು ಸಾವಿರಾರು ವರ್ಷಗಳ ಭಾರತದ ಚರಿತ್ರೆ ನೋಡಿದ್ರೆ ಆ ಒಂದು ಸಂಪ್ರದಾಯ ಮಾಡ್ತೇವೆ ಪರಿಸರದ ಜೊತೆ ಇದ್ದಂಥ ಒಂದು ಹೊಂದಾಣಿಕೆ. ಆವಾಗ ಇದು ಸ್ಮಾಲ್ ಸ್ಕೇಲ್ ಸಣ್ಣ ಪ್ರಮಾಣ ಡಿಸೆಂಟ್ರಲೈಸ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾಡ್ಕೊಳ್ಳುವಂಥ ರಿನ್ಯೂ ಏನೇ ಇದ್ದು ನೈಸರ್ಗಿಕವಾಗಿ ಸಿಗುವಂಥ ಪದಾರ್ಥಗಳಿಂದ ಮಾಡೋದು, ಅಥವಾ ಒಮ್ಮೆ ಬಳಕೆ ಆದರೆ ಇನ್ನೊಂದ್ಸತಿ ಮರುಬಳಕೆ ಮಾಡೋದು ಅಥವಾ ಮರುಪಯೋಗ ಮಾಡೋದು. ಸಸ್ಟೈನಬಲ್ ಸುಸ್ಥಿರತೆ ಎಲ್ಲೂ ಈ ಏರ್ಪೇರ್ ಆಗ್ತಾ ಇದ್ದ ನೋಡುವಂಥ ಒಂದು ಪ್ರಿನ್ಸಿಪಲ್ ಯೂಸ್ ಟು ಬಿ ಕ್ರೇಡ್ ಟು ಕ್ರೇಡ್. ಕ್ರೇಡ್ ಟು ಕ್ರೇಡ್ನಲ್ಲಿ ಇನ್ನೊಂದು ಪದಾರ್ಥವನ್ನು ಬಳಕೆ ಮಾಡಿ ಅದು ಉಪಯೋಗ ಆಗ್ತದೆ ಇನ್ನೊಂದ್ಸತಿ ನವೀಕರಣ ಮಾಡೋದು. ಇನ್ ಕಾಂಟ್ರಾಸ್ಟ್ ನಾವು ನೋಡೋದು ಕ್ರೇಡ್ ಟು ಗ್ರೇ ಒಂದು ಸತಿ ತಯಾರಾದ ಮೇಲೆ ಅದಕ್ಕೆ ಕೊನೆ ಶ್ರಾದ್ದ ಮಾಡಲೇಬೇಕು, ತಿಥಿ ಮಾಡಬೇಕು, ಆ ರೀತಿ ಆಗ್ತದೆ. ಸೊ ಈ ಲಾರ್ಜ್ ಸ್ಕೇಲ್ ಬಂದಾಗ ಇಟ್ ಇಸ್ ಬೇಸಿಕಲಿ ಸೆಂಟ್ರಲೈಸ್, ನಾನ್ ರಿನ್ಯೂವಲ್, ಪುನರ್ನವೀಕರಣಕ್ಕೆ ಸಾಧ್ಯ ಇಲ್ಲ, ನಾನ್ ರಿಸೈಕಲ್, ಅನ್ಸಸ್ಟೈನಬಲ್, ಮಾಸ್ ಪ್ರೊಡಕ್ಷನ್. ಬೈ ಕಾಂಟ್ರಾಸ್ಟ್ ಅಂದರೆ ಪ್ರೊಡಕ್ಷನ್ ಬೈ ಮಾಸಸ್. ಗಾಂಧೀಜಿಯವರು ಕೊಟ್ಟಂಥ ವಾಟ್ ವಿ ನೀಡ್ ಇಸ್ ನಾಟ್ ಮಾಸ್ ಪ್ರೊಡಕ್ಷನ್ ಬಟ್ ಪ್ರೊಡಕ್ಷನ್ ಬೈ ಮಾಸಸ್. ದಿಸ್ ಇಸ್ ಇವತ್ತು ನಾವು ಪ್ರೆಸೆಂಟ್ ಇದೆ. ನಾವು ಪಾಸ್ಟ್ ಮಾತ್ರ ಅಲ್ಲ, ಸಸ್ಟೈನಬಲ್ ಫ್ಯೂಚರ್ ನೋಡಿದಾಗ ಅದೇ ಕಾಣುತ್ತೆ. ಸೊ ಆ ರೀತಿ ಒಂದು ಮಾರ್ಗವನ್ನು ಅನುಸರಿಸಬೇಕು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮದು ಹೆಜ್ಜೆಗಳು ತುಂಬ ಪ್ರಪಂಚದಲ್ಲಿ ನಾವು ಹೆಜ್ಜೆಗಳು ಎನ್ವಿರಾನ್ಮೆಂಟಲ್ ಫುಟ್ ಪ್ರಿಂಟ್ ಅಂದರೆ ನಾವು ಪರಿಸರದಿಂದ ಏನು ತಗೋತೀವಿ, ಅದಕ್ಕೆ ಎಷ್ಟು ಹಾನಿ ಮಾಡ್ತೀವಿ ಇಲ್ಲ, ಅದೆಲ್ಲ ಜೊತೆಗೆ ಹ್ಯಾಂಡ್ ಪ್ರಿಂಟ್ ಅಂತಿದೆ. ನಾವು ಪರಿಸರಕ್ಕೆ ಏನು ಮಾಡ್ತೀವಿ, ಒಂದು ವರ್ಷದಲ್ಲಿ ನಾವು ಪರಿಸರದಿಂದ ಏನು ತಗೋತೀವಿ ನಮ್ಮ ಫುಟ್ ಪ್ರಿಂಟ್ ಆದರೆ, ಒಂದು ವರ್ಷದಲ್ಲಿ ನಾವು ಪರಿಸರಕ್ಕೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ನಾವು ಹ್ಯಾಂಡ್ ಪ್ರಿಂಟ್. ನಾರ್ಮಲ್ ಹೇಗಿರಬೇಕು ಅಂದರೆ ನಾವು ನಾರ್ಮಲ್ ಸೈಜಲ್ಲಿ ಇದ್ದರೆ ನಮ್ಮ ಫುಟ್ ಪ್ರಿಂಟ್ ನಂಬರ್ 8 ಇದ್ದರೆ ನಮ್ಮ ಹ್ಯಾಂಡ್ ಪ್ರಿಂಟ್ ಈ ಸೈಜ್. ಬಟ್ ಇವತ್ತು ಬೇರೆ ಫುಟ್ ಪ್ರಿಂಟ್ ಈಸ್ ನಂಬರ್ 48, ಹ್ಯಾಂಡ್ ಪ್ರಿಂಟ್ ಈಸ್ ವೆರಿ ಸ್ಮಾಲ್. ನಾವು ಜುರಾಸಿಕ್ ಆನಿಮಲ್ಸ್ ನೋಡ್ತೇವೆ, ದೊಡ್ಡ ಕಾಲು ಸಣ್ಣ ಆ ರೀತಿ ಇದೆ ನಮ್ಮ. ಸೊ ಈ ಫುಟ್ ಪ್ರಿಂಟ್ ಅನ್ನೋದು ಹ್ಯಾಂಡ್ ಪ್ರಿಂಟ್ ಅನ್ನೋದು ಸ್ವಲ್ಪ ಕ್ಲೋಸರ್. ಒಂದು ನೀರು ನಮಗೆ ಎಸೆನ್ಷಿಯಲ್ ಆಗಿರುವಂಥದ್ದೆಲ್ಲ ಅಂತಂದ್ರೆ ನೀರು ಬಳಕೆ ಮಾಡ್ತಾ ಇದ್ವಿ. ನಾವು ನೀರಿನ ಬಳಕೆ ಒಂದು ಆದಾಯ ಕೊನೆಯಲ್ಲಿ ಪ್ರಪಂಚದ 8% ಡೊಮೆಸ್ಟಿಕ್, ಇಂಡಸ್ಟ್ರಿ ಯೂಸ್ 22%, ಅಗ್ರಿಕಲ್ಚರ್ 70 ಇದ್ದರೆ ನಾವು ಡೆವಲಪಿಂಗ್ ಕಂಟ್ರೀಸಲ್ಲಿ ಡೊಮೆಸ್ಟಿಕ್ ಇಸ್ 8%, ಇಂಡಸ್ಟ್ರಿ ಯೂಸ್ ಇಸ್ ಅಬೌಟ್ 10%, ಅಗ್ರಿಕಲ್ಚರ್ ಯೂಸ್ ಇಸ್ ಅಬೌಟ್ 80%. ನಾನು ಮಕ್ಕಳಿಗೆ ಪ್ರಶ್ನೆ ಕೇಳ್ತೀನಿ, ಏನು ಮಾಡಬೇಕು ನಾವು? ಯಾಕೆಂದರೆ ಇದೆಲ್ಲ ಮಾತು ಕೇಳಿದ್ಮೇಲೆ ಒಂದು ಸ್ವಲ್ಪ ನೀರಿನ ಜೋಪಾನ ಮಾಡೋದು ಟ್ರೈ ಮಾಡ್ತೀವಿ. ನಿಲ್ಸಕ್ಕಂತೂ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಬೇಕು, 10% ಕಡಿಮೆ ಮಾಡಬೇಕು. ಬಟ್ ನಾವು ಬಳಕೆ ಮಾಡ್ತಿರೋದೇ 8%. ಅದರಲ್ಲಿ ಕಮ್ಮಿ ಮಾಡಿ ಪ್ರಯತ್ನ ಇದೆಯಾ ಅಂತ ಪ್ರಶ್ನೆ ಬರ್ಬೋದು. ಖಂಡಿತ ಇದೆ. ಅದು ಒಂದು. ಇನ್ನೊಂದು ಇಂಡಸ್ಟ್ರಿಯಲ್ ಯೂಸ್ ಏನಾದ್ರು ಮಾಡೋಕ್ಕಾಗುತ್ತಾ, ಅಗ್ರಿಕಲ್ಚರ್ ಯೂಸ್ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ. ಮಕ್ಕಳೇನಾಗಿರೋ ತಕ್ಷಣ ಇಂಡಸ್ಟ್ರಿಯಲ್ ಯೂಸ್ ಅಂದರೆ ಇಂಡಸ್ಟ್ರಿ ಅವ್ರು ಮಾಡಬೇಕು, ಅಗ್ರಿಕಲ್ಚರ್ ಯೂಸ್ ಅಂದರೆ ರೈತ ಮಾಡಬೇಕು ಅಂತ. ವೆರಿ ನ್ಯಾಚುರಲ್ ರಿಯಾಕ್ಷನ್. ಬಟ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಇಲ್ಲ ಇಲ್ಲ ನಮ್ಮ ಕೈಗಳಿದೆ, ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ಹೀಗೆ. ನಾವು ನೀರು ಎಷ್ಟು ಬಳಕೆ ಮಾಡ್ತೀವಿ ಅಂತ ನನಗೆ ಅಂದಾಜಿಲ್ಲ. ಇದನ್ನು ಪ್ರಶ್ನೆ ಕೇಳಿದಾಗ ಎಲ್ಲರೂ ಏನೋ ಬಕೆಟಲ್ಲಿ ಯೂಸ್ ಮಾಡಿದ್ರು ನೋಡಿ, ನಾನು 3 ಬಕೆಟ್ 4 ಬಕೆಟ್ 30-40 ಇವತ್ತು ನಮ್ಮ ಆವರೇಜ್ ಕನ್ಸಂಪ್ಷನ್ 135 ಲೀಟರ್. ಮೈಸೂರು ಅಂತ ಒಂದು ನಗರ ಇದ್ದರೆ ಪ್ರತಿದಿನ ಒಬ್ಬರಿಗೆ 135 ಲೀಟರ್ ಸಾಕಾಗಿದೆ. ಒಂದು ಸರ್ವೆ ಮಾಡಿದ ರಿಸಲ್ಟ್ ಏನು ಬಳಕೆ ಮಾಡೋದಿಲ್ಲ. ನಾವು ಇದಕ್ಕೆ ಬೇಕಾದ ನೀರು ಕುಡಿಯೋ ನೀರು ಶುದ್ಧ ಕಾವೇರಿ ನೀರು, ಶುದ್ಧ. ಬಟ್ ಕುಡಿಯೋಕೆ ಯೂಸ್ ಮಾಡೋದು ಅಡುಗೆ ಗಾಳಿ, ಕಾಲೇ ಫ್ರೆಶ್ ಮಾಡೋದು, ಬಟ್ಟೆ ಹೊಡೆಯೋಕೆ, ಪಾತ್ರೆ ಹೊಡೆಯೋಕೆ, ಗಾಡಿ ನಾವು ಕುಡಿಯೋ ನೀರಲ್ಲಿ ಎಲ್ಲದಕ್ಕೂ ಬಳಕೆ ಮಾಡ್ತೀವಿ.
ಅದಕ್ಕೆ ಮುಖ್ಯ ಕಾರಣ ಏನು ನೋಡಿದ್ರೆ ಏನು ಹೇಳಿ So it is not only sanitation, it is also keeping the system going, keeping it out of water. So the ನೀರು ಕುಡಿಯೋ ಮಟ್ಟ ಬೇಕೇ ಗಾರ್ಡನ್ ಮಾಡೋಕ್ಕೆ ಅಥವಾ ಟಾಯ್ಲೆಟ್ ಫ್ಲಶ್ ಮಾಡುವಂಥ ನೀರು ನಮ್ಗೆ ಈ ಗುಣಮಟ್ಟ ಇಲ್ಲದಿದ್ರೂ ಆಗುತ್ತೆ. ಆದರೆ ನಾವು ಇವತ್ತು ಎಷ್ಟು ಸಾಧ್ಯ ಅಲ್ಲಿ ತನಕ ನಾವು ಕುಡಿಯೋ ನೀರನ್ನು ಬಳಕೆ ಮಾಡಬೇಕು ಅಂತ ಇದೀವಿ. ಆ 50 ಲೀಟರ್ ಅಲ್ಲ 35 ಲೀಟರ್ ಒಬ್ಬರಿಗೆ ಅಂದರೆ ವರ್ಷಕ್ಕೆ 50 ಲೀಟರ್ ಆಯಿತು. ಅಂದರೆ 50,000 ಲೀಟರ್ ಅಂದರೆ ಒಂದು 4 ಜನರ ಫ್ಯಾಮಿಲಿ ಇದೆ 2 ಲಕ್ಷ ಲೀಟರ್. ಸೊ ನಿಮ್ಮ ವಾರ್ಷಿಕ ರಿಕ್ವೈರ್ಮೆಂಟ್ 2 ಲಕ್ಷ ಲೀಟರ್. ಬಟ್ ಅಷ್ಟಿಂದ ಸಾಲಲ್ಲ. 50,000 ಲೀಟರ್ ನಿಮಗೆ ಬೇಕಾಗುತ್ತೆ ಅಂದರೆ ನೀವು ಕುಡಿಯೋಕ್ಕೆ ಅಡುಗೆಗೆ ನಾನು ಪರ್ಸನಲ್ ಹಂಚಿನ ದಿನ ಊಟ ಮಾಡಬೇಕು. ಅದಕ್ಕೆ ಬೇಕಾದಂಥ ಆಹಾರ ಬೆಳೀಲಿಕ್ಕೆ ಅಂತ 3,500 ಲೀಟರ್ ಒಬ್ಬರಿಗೆ ಒಂದು ದಿವಸ ಖರ್ಚಾಗುತ್ತೆ. ಇದು ರೈತ ನಿಂಪರವಾಗಿ ಖರ್ಚಾಗುತ್ತೆ. ಸೊ ಇದು ನಮ್ಮ ಅಕೌಂಟ್ಗೆ ಸೇರುತ್ತಲ್ಲ. ಇದಕ್ಕೆ ವರ್ಷಕ್ಕೆ ಎಷ್ಟು ಬರಬೇಕು ಅಂದರೆ 13 ಲಕ್ಷ ಲೀಟರ್. ಸೊ ನಮ್ಮ ಬೇಡಿಕೆ ಈಗ 50,000 ಅಂತ ನಾವು ಅನ್ಕೋತಾ ಇದ್ವಿ. ಸದ್ಯಕ್ಕೆ 13,050. ಬಟ್ ಇಷ್ಟಿದ್ರೆ ನೀವು ಊಟ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ನೀವು ಏನೇನೋ ಬೇಕು ಜೀವನ ಮಾಡೋಕ್ಕೆ. ಅದಕ್ಕೂ ಸಹ ನೀವು ಹೆಜ್ಜೆ ಕೊಡ್ತೀವಿ. ನಾವು ವಿದ್ಯಾವಂತರಾದಮೇಲೆ ಒಂದು ಮಾಡೋದಂದ್ರೆ ಪೇಪರ್ ಓದಬೇಕು. ಈಗ ಅದು ಕಮ್ಮಿ ಆಗ್ತಿದೆ. ಬಟ್ ಒಂದು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಮೋಸ್ಟ್ ಕಮ್ಯುನಿಕೇಷನ್ಸ್. ಸೊ ಆ ದಿನ ಒಂದು ಪೇಪರ್ ನಿಮ್ಗೆ ತಲುಪಬೇಕು ಅಂದರೆ 3 ಲಕ್ಷ ಲೀಟರ್ ಒಂದು ವರ್ಷ ಖರ್ಚಾಗುತ್ತೆ. ಸೊ ನಿಮ್ಮ ಅಕೌಂಟ್ಗೆ ಆ ನೀವು ಜೊತೆಗೆ ಪ್ಲಾಸ್ಟಿಕ್ ನಾವು ಎಷ್ಟೇ ಬೇಡ ಅದೇ ಚೀಲ ತಗೊಂಡು ವಾಪಸ್ ಬಂದಾಗ ಪ್ಲಾಸ್ಟಿಕ್ ತಗೊಂಡ್ಬಂದಿದೆ. ಆ ಬೇಡದ ಪ್ಲಾಸ್ಟಿಕ್ಕನ್ನು ನಾವು ಶೇಖರಣೆ ಮಾಡಬೇಕಲ್ಲ, ಅದಕ್ಕೆ ವರ್ಷಕ್ಕೆ 1 ಲಕ್ಷ ಲೀಟರ್ ನೀರು. ಇದು ಬೇಡದ ಪ್ಲಾಸ್ಟಿಕ್. ಬೇಕಾಗಿರೋ ಪ್ಲಾಸ್ಟಿಕ್ ಬೆಲೆ ಕೊಡ್ತಿದೆ. ಹಾಗೆ ಸ್ವಲ್ಪ ಇನ್ನೊಂದು ನೋಡಿದ್ರೆ ಮಾಂಸ ತಯಾರು ಮಾಡೋಕ್ಕೆ, ಯಾಕೆಂದ್ರೆ ಮಾಂಸ ನಾವು ತಯಾರು ಮಾಡೋಕ್ಕೆ ಪ್ರಕೃತಿ ತಯಾರು ಮಾಡೋದು. ಬಟ್ 1 ಟನ್ ಮಾಂಸ 1000 kg ಮಾಂಸ ತಯಾರಾಗುತ್ತೆ. ಅದಕ್ಕೆ 5 ಕೋಟಿ ಲೀಟರ್ ನೀರು. ಯಾಕೆಂದರೆ ಹಾಗೆ ತಯಾರು ಮಾಡೋಕ್ಕಾಗಲ್ಲ. ಅದಕ್ಕೆ ನೀರು, ಬೆಳೆ, ಧಾನ್ಯ ಅದರದ್ದೆಲ್ಲ ಕನ್ವರ್ಷನ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಇಟ್ ಹ್ಯಾಸ್ ಅ ಹ್ಯೂಜ್ ವಾಟರ್. ನಾನು ಯಾಕೆ ವಾಟರ್ ಫುಡ್ ಹೇಳ್ತೇನೆ? ಒಂದು ವಾಟರ್ ಫುಡ್ ಜೀವಜಲ, ಜೊತೆಗೆ ಜೀವಜಲ ನಮ್ಮಂತ ಬರಬೇಕು ಅಂದರೆ ಅದಕ್ಕೆ ಸಾಕಷ್ಟು ಶಕ್ತಿ ಸಹ. ಹಾಗೆ ಹಾಲು ತಯಾರು ಸಹ ಭಾಳ ಸುಲಭ ಇರುತ್ತೆ. 1,000 ಲೀಟರ್ ಅನ್ನಷ್ಟು ಹಾಲನ್ನು ತಯಾರು ಮಾಡಬೇಕು. 1 ಕೋಟಿ ಲೀಟರ್ ನೀರು. ಯಾಕೆಂದರೆ ಮಾಂಸ ತಯಾರು ಸಹ ಧಾನ್ಯ ಬೆಳೀಬೇಕು, ಹುಲ್ಲು ಬೆಳಿಬೇಕು, ಅದು ತಿನ್ನಿಸಬೇಕು. ಈ ಕನ್ವರ್ಷನ್ ಇನ್ನೂ ಹತ್ತಿರ ಬಂದರೆ ನಮ್ಮ ಸ್ಟೇಬಲ್ ಡಯಟ್ ಅನ್ನ. ಅಕ್ಕಿ ಬೆಳೆಯೋಕ್ಕೆ ಅಕ್ಕಿಗೆ ತುಂಬ ನೀರು ಬೇಕು. ಅಕ್ಕಿ ಬೆಳೆಯೋಕ್ಕೆ ಸುಮಾರು 50 ಲಕ್ಷ ಲೀಟರ್. ಒಂದು ಟನ್ ಅಕ್ಕಿ ಬೆಳೆಯೋಕ್ಕೆ 50 ಲಕ್ಷ ಲೀಟರ್ ಖರ್ಚಾಗುತ್ತೆ. ನನ್ನ ಮಕ್ಕಳು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಮಕ್ಕಳೇ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕಾಯಿಲೆ ಯಾವುದು ಅಂತ ಎಸ್ ಎಲ್ಲರೂ ಗೊತ್ತು. ಮಕ್ಕಳು ಹೇಳ್ತಾರೆ ಮನೆ ಸುತ್ತಮುತ್ತ ನೋಡಿದ್ರೆ ಎಲ್ಲರಿಗೂ ಇದು ಎಂಥ ಟ್ರಾಜಡಿ ಅಂದರೆ ನಮ್ಮಲ್ಲಿ ಶೇಕಡ 24 ಭೂಮಿ ಇರಿಗೇಟ್ ಆಗಿದೆ. ಬಟ್ ಆ ಇರಿಗೇಟೆಡ್ ವಾಟರ್ ನಾವು ಬೆಳೀತಾ ಇರೋದು ಪ್ಯಾಡಿ ಮತ್ತು ಶುಗರ್. ಒಂದು ಕಡೆ ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀವಿ, ಇನ್ನು ನಮ್ಗೆ ಇರೋ ನೀರನ್ನೆಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಇನ್ನೊಂದು ಡೈಮೆನ್ಷನ್ಸ್ ಇದೆ ದೇಶದಲ್ಲಿ. ಪೆಟ್ರೋಲಿಯಂ ಮಿಕ್ಸ್ ಮಾಡೋದಕ್ಕೆ ಅಂತ, ಆಲ್ಕೋಹಾಲ್ ತಯಾರು ಮಾಡೋದಕ್ಕೆ ಅಂತ ಹಿಂದೆ ಕಡಿಮೆ ಮುಂಚೆ ಮಾಡ್ತಾ ಇದ್ದಿದ್ದು ಇವತ್ತು ರಾಜಾರೋಷ ಆಗ್ತಾ ಇದೆ. ಸೊ ಹೆಚ್ಚು ನೀರಿನ ಬಳಕೆ ಆಗಲ್ಲ. ಸೊ ನಿಮಗೆ ಇಷ್ಟು ನೀರಿದೆಯಲ್ಲ, ಇದರಲ್ಲಿ ಕೊರತೆ ಯಾವುದೇ ಒಂದು ದೇಶ ಸುಸ್ಥಿರವಾಗಿರ್ಬೇಕಾದ್ರೆ ಅಲ್ಲಿರೋ ನೀರು ಜನಸಂಖ್ಯೆಯನ್ನು ಡಿವೈಡ್ ಮಾಡಿದ್ರೆ 17 ಲಕ್ಷ ಲೀಟರ್ ನೀರಿದ್ರೆ ವರ್ಷಕ್ಕೆ ಸುಸ್ಥಿರತೆ ಏನು ನೀರು ಪ್ರಾಬ್ಲಮ್ ಇಲ್ಲ. ಒಂದು ಕಾಲದಲ್ಲಿ ಆದರೆ ಬಟ್ ಜನಸಂಖ್ಯೆ ನೀರು ಜಾಸ್ತಿ ಆಗಿಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವು 15 ಲಕ್ಷದ ಮಟ್ಟಕ್ಕೆ ತಲುಪಿದ್ದೀವಿ. ಅಂದರೆ ಎಲ್ಲೋ ಕೊರತೆ ಆಲ್ರೆಡಿ ಕಾಣಕ್ಕೆ ಶುರುವಾಗಿದೆ. ಇದೇ ಥರ ಮುಂದುವರಿತಾ ಇದ್ದರೆ ನೀರಿನ ಲಭ್ಯತೆ ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ. ಎಲ್ಲೋ ಕೊರತೆ ಕಾಣುತ್ತೆ. ಸೊ ಇದು ಮುಂದೆ ಹೋದರೆ ಫಾರ್ ಎಕ್ಸಾಂಪಲ್ ಜೋಳ, ನವಣೆ, ಸಜ್ಜೆ, ರಾಗಿ ಕಿರುಧಾನ್ಯಗಳಿಗೆ ಸುಮಾರು 5 ರಿಂದ 7 ಲಕ್ಷ
ನೋಡಿದ್ರು ಹಿಂದೆ ನಮ್ಮ ಪ್ರದೇಶ ಮೈಸೂರಲ್ಲಿ ಇದ್ದಿದ್ದು ರಾಗಿ, ಉತ್ತರ ಕರ್ನಾಟಕದಲ್ಲಿ ಜೋಳ ಮತ್ತು ಮೇಜರ್ ಫುಡ್. ಭಾಳ ಕಡಿಮೆ ನೀರು ಬೆಳೀತಿತ್ತು, ಮಳೆ ಅಷ್ಟೇ ತುಂಬ ಆರೋಗ್ಯಕರವಾದ ಆಹಾರ. ಯಾಕೆಂದರೆ ಅದಕ್ಕೆ ಸಮತೋಲನ ಬೇಕಾದಂಥ ಎಲ್ಲ ಆಹಾರ ಇದೆ. ಬರೀ ಕಾರ್ಬೋಹೈಡ್ರೇಟ್ಸ್ ಎಲ್ಲ, ಪ್ರೋಟೀನ್ ಇದೆ, ಇಟ್ ಬಿ ಟೋಟಲ್ ಫುಡ್ ಅಂತ ಹೇಳ್ತಾರೆ. ಬಟ್ ನಾವು ರೈಸ್ ಏನು ಮಾಡಿದ್ದೀವಿ, ಅರ್ಬನೈಸೇಷನ್ ಅಂತ ತಕ್ಷಣ ಪಾಲಿಶ್ಡ್ ರೈಸಲ್ಲಿ ಸತ್ವ ಇರೋದೇ ಮೇಲ್ಗಡೆ ಇರುವಂಥ ಸ್ಕೀಮಲ್ಲಿ. ಬಟ್ ಅದಿದ್ದರೆ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಆಗುತ್ತೆ. ನಾವು ಇವತ್ತು ಮಾರುಕಟ್ಟೆ ಪ್ರಪಂಚ, ಪಾಲಿಶ್ ಮಾಡಿದರೆ ದಾಸ್ತಾನು ಎಷ್ಟು ದಿನ ಬೇಕಾಗಿತ್ತು ಅದು ಪ್ರಾಡಕ್ಟ್. ಸೊ ಅದೊಂದು ನಗರೀಕರಣದ ಲಕ್ಷಣವೇ ಆಗಿದೆ. ನಮ್ಮಲ್ಲಿ ನಗರೀಕರಣ ಆದ ತಕ್ಷಣ ಸಿಟಿಗೆ ಬಂದವರು ಅನ್ನ ತಿನ್ನೋಕೆ ಶುರು ಮಾಡ್ತಾರೆ. ರಾಗಿ ಮುದ್ದೆ ಕಮ್ಮಿ ಆಗ್ತಾ ಅನ್ನ ತಿನ್ನೋದು ಜಾಸ್ತಿ ಆಗ್ತದೆ. ಸೊ ಇದೊಂದು ಫ್ಯಾಟ್ ತಗೊಂಡೇ ಆಗಿದೆ. ಸೊ ನಮ್ಮ ಬದಲಾವಣೆ ಎಲ್ಲಾಗಬೇಕು ಅಂದರೆ ಇವತ್ತು ರೈತ ಯಾಕೆ ರೈಸ್ ಬೆಳೀತಾ ಇದ್ದಾರೆ ಅಂದರೆ ನಾವು ಡಿಮ್ಯಾಂಡ್ ಮಾಡೋದ್ರಿಂದ. ಯಾವಾಗ ನಾವು ಪರ್ಯಾಯ ಆಹಾರವನ್ನು ತಿನ್ನಕ್ಕೆ ಶುರು ಮಾಡ್ತೀವೋ ರೈತರು ಆಟೋಮೆಟಿಕ್ಲಿ ಅದಕ್ಕೆ ನೀರಿನ ಬಳಕೆನೂ ತಾನಾಗೆ ಕಮ್ಮಿ ಆಗುತ್ತೆ. ಸೊ ಹೋಗ್ತೀರಾ ನಾವು ಜವಾಬ್ದಾರರಿಂದ ನಾವು ಯಾಕೆಂದರೆ ಬೇರೆ ಬದಲಾವಣೆಗಳು ಬೇರೆಯವರಾಗಬೇಕು, ನಮ್ಮಿಂದ ಬದಲಾವಣೆ ಶುರುವಾಗಬೇಕು. ಖಂಡಿತ ಸಾಧ್ಯ ಇದೆ. ಮತ್ತು ಒಬ್ಬರಿಂದ ಏನಾಗುತ್ತೆ ಅಂತ ಏನು ಯೋಚನೆ ಮಾಡಬೇಕು, ಒಬ್ಬರಿಂದಾನೇ ಆಗಬೇಕು. ಏನೇ ಆದರೂ ಶುರು ಮಾಡಬೇಕು. ಬಟ್ ನಾವು ಶುರು ಮಾಡ್ತಾ ಇದ್ರೆ ಹೊತ್ತು ನಾವು ನಿಶ್ಚಿಂತೆಯಿಂದ ನಾನು ಮಾಡ್ತಾ ಇದ್ದೀನಿಲ್ಲ, ಬಟ್ ಇಟ್ ಹ್ಯಾಸ್ ಎ ನಿಮಗೆ ನೋಡಿ ಸುತ್ತಮುತ್ತ ಇರೋದು ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗೆ ಮುಂದೆ ಹೋದರೆ ಸ್ಟೀಲ್ಗೆ 1.5 ಲಕ್ಷ ಲೀಟರ್ ನೀರು ಬೇಕು, ಮೊಟ್ಟೆ, ಕಾಟನ್ ಪ್ರತಿಯೊಂದು ನೀರು ಬೇಕು. ಅದೊಂದು ಹೆಜ್ಜೆ ಕೊಡುತ್ತೆ. ಸೊ ವರ್ಚುವಲ್ ವಾಟರ್ ಕಂಟೆಂಟ್ ಅಂತ ಪ್ರತಿಯೊಂದು ಪದಾರ್ಥ ಇಂಟರ್ನೆಟ್ ನೋಡಿದ್ರೆ ತುಂಬ ವಿಷಯ ಸಿಗುತ್ತೆ. ಜಸ್ಟ್ ಒಂದು ಉದಾಹರಣೆ, 100 ಗ್ರಾಮ್ ಪೊಟ್ಯಾಟೊ ತೊಗೊಂಡ್ರೆ 25 ಲೀಟರ್ ನೀರು. ಅದೇ ಒಂದು ಬ್ಯಾಗ್ ಪೊಟ್ಯಾಟೊ ಚಿಪ್ಸ್ ತೊಗೊಂಡ್ರೆ ನಿಮಗೆ 175 ನೀರು ಬೇಕು. ಪ್ರತಿಯೊಂದು ತಯಾರು ಮಾಡಬೇಕು ಹಂತದಲ್ಲಿ ನೀರು ಅವಶ್ಯವಾಗಿದೆ. ಹಾಗೆ ನೋಡೋದಾದರೆ ಮಾಂಸ ಪದಾರ್ಥ ಇರುತ್ತೆ. ಕಂಟಿನ್ಯೂ ಮಾಡ್ತಾರೆ, ನನ್ನ ಪವರ್ ಇದೆ. ಸೊ ಹಾಗೆ ಪ್ರತಿಯೊಂದು ಪದಾರ್ಥ ಪರೋಕ್ಷ ಹೆಜ್ಜೆಗಳು, ಪ್ರಾಸೆಸಿಂಗ್ ಜಾಸ್ತಿ ಆದಷ್ಟು ಹೆಜ್ಜೆಗಳು ಜಾಸ್ತಿ ಆಗ್ತದೆ. ಇವತ್ತು ಮಾರ್ಕೆಟ್ ರೆಡಿ ಪ್ರಾಸೆಸ್ ಫುಡ್ ಅಂತ, ಬಟ್ ಸ್ವಲ್ಪ ನೀರಲ್ಲಿ ನೋಡಿದ್ರೆ ನೀರಿನ ಹೆಜ್ಜೆಗಳು ಭಾಳ ಸೊ ಅದು ನೀರಿನ ಹೆಜ್ಜೆಗಳು. ಇನ್ನೊಂದು ಹೆಜ್ಜೆಗಳು ನಾವು ವಿಚಾರ ಮಾಡಬೇಕಂದ್ರೆ ಕಾರ್ಬನ್ ಫುಟ್ಪ್ರಿಂಟ್. ಯಾಕೆಂದರೆ ನಾವು ಪ್ರತಿಯೊಂದಕ್ಕೂ ಒಂದು ಶಕ್ತಿ ಮೂಲ ಬೇಕು. ಆ ಶಕ್ತಿ ಸಂಪನ್ಮೂಲ ಕಾರ್ಬನ್ ಬೇಸ್ಡ್ ಫ್ಯೂಯಲ್ ಇದೆ. ಸೊ ಅದನ್ನು ಬಳಕೆ ಮಾಡೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಎಮಿಟ್ ಆಗ್ತಾ ಇದೆ ಅಂದರೆ ಅದೊಂದು ಮೆಷರ್ ಆಗಿದೆ ಫುಟ್ಪ್ರಿಂಟ್. ನಿಮ್ಗೆ ಆ ಫುಟ್ಪ್ರಿಂಟ್ ಹೇಗಿದೆ ಅಂತ ಉದಾಹರಣೆ, ಭಾಳ ಅಭಿವೃದ್ಧಿ ಹೊಂದಿದ ದೇಶ ಅಮೆರಿಕಾದ ಫುಟ್ಪ್ರಿಂಟ್ ನೋಡಿದ್ರೆ ಎನಿವೇರ್ ಬಿಟ್ವೀನ್ 20 to 26 ಟನ್ಸ್ ಪರ್ ಇಯರ್ ಪರ್ ಪರ್ಸನ್. ಒಬ್ಬ ಮನುಷ್ಯನಿಗೆ ಇಷ್ಟು ಎಮಿಷನ್ ಆಗ್ತದೆ. ನೆಕ್ಸ್ಟ್ ಯುರೋಪ್ ಬಂದರೆ 12 ಟನ್, ಸುಮಾರು US ಅಂತ 4 ಆಗುತ್ತೆ. ಅಲ್ಲಿ ಸ್ವಲ್ಪ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಜಾಸ್ತಿ. ಸೊ ಆದ್ದರಿಂದ ಸ್ವಲ್ಪ ಕಡಿಮೆ ಬಳಕೆ ಆಗುತ್ತೆ. ಒಂದು ಆಶ್ಚರ್ಯ, ನಾವು ಯಾರು ಕಮ್ಮಿ ಇಲ್ಲ. ಇಂಡಿಯಾದಲ್ಲಿ 2 ಇಂಡಿಯಾ ಇದೆ, ಒಂದು ಅರ್ಬನ್ ಇಂಡಿಯಾ, ಒಂದು ರೂರಲ್ ಇಂಡಿಯಾ. ಸೊ ಅರ್ಬನ್ ಇಂಡಿಯಾ ಫುಟ್ಪ್ರಿಂಟ್ ಇಸ್ ಆಲ್ಮೋಸ್ಟ್ ಲೈಕ್ ಯುರೋಪ್. ಈ ಯುರೋಪ್ ಮತ್ತು
ಅಮೇರಿಕನ್ ಡ್ರೀಮ್ ಅಂತ ಹೇಳ್ತೀವಿ, ಎಲ್ಲರೂ ಅಮೇರಿಕನ್ ಡ್ರೀಮ್ ಅಂತ ಅಂದರೆ ಜೀವನ ಶೈಲಿ. ಆ ಡ್ರೀಮ್ ಬಿಕಮ್ಸ್ ಅ ನೈಟ್ ಮೇರ್. ಭೂಮಿಯವರೆಲ್ಲರೂ ನಾವು ಅಮೆರಿಕ ಥರ ಇರ್ತೀವಿ ಅಂದರೆ ಖಂಡಿತ ಜೀವನ ಸಾಧ್ಯ ಇಲ್ಲ. ಸೊ ಇವತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಹೇಗಂದರೆ ಚೀನಾ ಮತ್ತು ಭಾರತ ಇದೆ. ನಮಗೆ ಒಂದು ಉದಾಹರಣೆ ಒಂದು ಅಗತ್ಯ ಇದೆ, ಒಂದು ಅವಕಾಶ. ಸೊ ನಾವು ಅಮೆರಿಕದ ಕನಸು ಕಾಣಬೇಕಾಗಿಲ್ಲ. ನಮ್ಮ ಕನಸು ಹೇಗಿರಬೇಕು ಅಂದರೆ ಸುಸ್ಥಿರತೆ ಬೇರೆಯವ್ರಿಗೂ ಮಾದರಿ ಆಗಿದೆ. ಯಾಕೆ ನಮಗಿರೋದು ಒಂದೇ ಒಂದು ಪ್ಲಾನ್. ಸುಮಾರು ಕೋರ್ಸ್ ಹೇಳಿದ್ರೆ ಸೆನ್ಸ್ ಸೊ ನಮ್ಮ ಹೆಜ್ಜೆ ಗುರುತು ನಾವು ಭಾರತದಲ್ಲಿ ವೇಗವಾಗಿ ಹೋಗ್ತಾ ಇದ್ದಂಗೆ ನಮ್ಮ ಹೆಜ್ಜೆ ಗುರುತು ಜಾಸ್ತಿ. ನಮ್ಮ ಮಕ್ಕಳು ಇವತ್ತು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ನಾವೀಗ ನಮ್ಮ ಮಕ್ಕಳಿಗೆ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ಅವ್ರದ್ದು ಕಂಪ್ಲೇಂಟ್ ಇದೆ ನಮ್ಮ ಮೇಲೆ. ಯಾಕೆ ನೀವು ಅಡ್ಜಸ್ಟ್ ಆಗ್ತಾ ಇಲ್ಲ. ಮತ್ತು ಸ್ಕೂಲ್ ಮಕ್ಕಳು ಬಂದಾಗ ನಮ್ಗೆ ಹೇಳ್ತಾರೆ, ಸರ್ ಪರಿಸರ ತುಂಬ ಹಾಳು ಮಾಡ್ತೀವಿ, ಕೆರೆ ಬಗ್ಗೆ ಮಾತಾಡೋದು ಕೆಲವು ಮಕ್ಕಳು, ಸರ್ ಕೆರೆ ಪ್ರಪಂಚ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಬಟ್ ನೀವೇನು ಮಾಡ್ತೀರ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ಇನ್ಹೆರಿಟೆಡ್ ಸಚ್ ಎ ಗಿಲ್ಟ್, ನಾವು ಪರಿಸರ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಪ್ಲೀಸ್ ರಿಮೆಂಬರ್, ಹೆಚ್ಚು ಪರಿಸರದ ಪ್ರದೂಷಣೆ ನೋಡಿದ್ದು ನಮ್ಮ ಜನರೇಷನ್. ಯಾಕೆಂದರೆ ನಮ್ಮ ತಾತ ಮುತ್ತಾದ ಕಾಲದಲ್ಲಿ ಈ ಕಟ್ಟಿಗೆ ಒಲೆಯಿಂದ ಬಂದಿದ್ದು ನಾವು ನೋಡಿದ್ವಿ. ಅಲ್ಲಿಂದ ಸಿಮೆಂಟ್, ಅಲ್ಲಿಂದ ಗ್ಯಾಸ್ ಬಂದಿತ್ತು. ಆಟೋಮೊಬೈಲನ್ನು ನಾವು ಕನಸು ಕಂಡಿರಲಿಲ್ಲ. ಇದರೆಲ್ಲ ಇಷ್ಟು ಕಾಲೆಲ್ಲ ಓಡಾಡ್ಬೋದು. ನಾವು ಈ ರೀತಿಯ ಒಂದು ಜೀವನ ಶೈಲಿ ಮಾಡ್ತೀವಿ ಅನ್ನೋದು ನಮ್ಮ ಕನಸಲ್ಲೂ ಇರಲಿಲ್ಲ. ಹೋಗ್ತೀರಾ? ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಇವತ್ತು ನಾವು ಸಾಧನೆ ಮಾಡಿದ್ವಿ. ಬಟ್ ಆ ಸಾಧನೆ ಮಾಡೋ ಹಾದಿಯಲ್ಲಿ ನಾವು ಹಿಂದಿರುಗಿ ನೋಡಿದ್ರೆ ನಾವು ಕಾಣೋದಂದರೆ ವಿಪರೀತ ಪ್ರದೂಷಣೆ. ಅದಕ್ಕೆ ನಾವು ಜವಾಬ್ದಾರಲ್ಲ. ಯಾವುದೇ ನಾಗರಿಕತೆ ಏನಿರಬೇಕು ಅಂದರೆ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬರೋದ್ರಿಂದ ನಾವು ನಾಗರಿಕತೆ ಇರ್ತೀವಿ. ನಾವು ನಮ್ಮ ಸಂಸ್ಕೃತಿ ನಾಗರಿಕತೆ ಇರ್ತೀವಿ. ಸ್ವಲ್ಪ ಹಿಂದೆ ಹೋದರೆ ಪರಿಸರಕ್ಕೆ ಭಾಳ ಹತ್ತಿರ ಇರೋರು ಯಾರಪ್ಪ ಅಂದರೆ ಟ್ರೈಬಲ್ಸ್. ಹೋಗ್ತಿರಲ್ಲ, ನಮ್ಮಲ್ಲಿ ಸುಮಾರು ಟ್ರೈಬಲ್ ಕಮ್ಯುನಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಬಂದರೆ ಅಲ್ಲಿಯ ಎಲ್ಲ ಸ್ಟೇಟ್ಗಳಲ್ಲೂ ಕಂಟ್ರೋಲ್ಡ್ ಬೈ ಕಮ್ಯುನಿಟೀಸ್ ಟ್ರೈಬಲ್. ಅವರಲ್ಲಿ ನಾವು ಒಂದು ಹೇಳ್ತೀವಿ, ಬಟ್ ಅವ್ರಿಗೂ ಸ್ಟ್ರಾಂಗ್ ಬಿಲೀಫ್ ಇದೆ. ಬಿಕಾಸ್ ನೇಚರ್ ಇಸ್ ದೇರ್. ಪ್ರತಿ ನದಿಗೂ ಸಹ ಪೂಜೆ ಮಾಡ್ತಾರೆ. ಯಾಕೆಂದರೆ ಅದೊಂದು ತಾಯಿ ಅಂತಾನೆ ಒಂದು ಅಭಿಪ್ರಾಯ. ಅವ್ರಿಗೆ ಎಲ್ಲದೂ ಅದರಲ್ಲಿ ಮೆಜರ್ ಮಾಡಬೇಕು, ಅದಕ್ಕೇನು ತೊಂದರೆ ಮಾಡಬಾರ್ದು ಅಂತ. ಸೊ ಅವ್ರು ಏನೇ ಮಾಡಿದ್ರು ಡಿಸಿಷನ್ ಅದಕ್ಕೆ ಹೋಗಿ ಅದಕ್ಕೆ ಕೂರ್ಬಾರ್ದು. ಅವರಲ್ಲಿ ಒಂದು ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್ ಅಂತ ಏನಂದರೆ ಟ್ರೆಡಿಷನಲ್ ಎಕಲಾಜಿಕಲ್ ನಾಲೆಡ್ಜ್. ಅವರ ಸುತ್ತ ಪರಿಸರದ ಒಂದು ಇಂಟಿಮೇಟ್ ನಾಲೆಡ್ಜ್ ಇದೆ. ಯಾಕೆಂದರೆ ಅದು ಅವ್ರ ತಂದೆ ಮುಂತಾದಿಂದ ಬಂದಂಥದ್ದು, ಅನುಭವದಿಂದ ಬಂದಂಥದ್ದು. ಇನ್ನೊಂದು ಟ್ರೆಡಿಷನಲ್ ಟೆಕ್ನಾಲಜಿ, ಅಲ್ಲಿದ್ದ ಜೀವನ. ಯಾಕೆಂದರೆ ಅವರು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಾಗ ಸಾಕಷ್ಟು ತಂತ್ರಜ್ಞಾನಗಳಿದೆ. ಮೀನು ಹಿಡಿಯೋದು, ಮನೆ ಕಟ್ಟೋದು, ಮಡಿಕೆ ಗುಡಿಕೆ ಮಾಡೋದು, ಆಹಾರ ತಯಾರು ಮಾಡೋದು, ಅನೇಕ ಥರ ತಂತ್ರಜ್ಞಾನಗಳಿದೆ. ಟ್ರೆಡಿಷನಲ್ ನಾಲೆಡ್ಜ್, ಟ್ರೆಡಿಷನಲ್ ಟೆಕ್ನಾಲಜಿ. ಬಟ್ ಇದ್ರ ಜೊತೆ ಟ್ರೆಡಿಷನಲ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಅಂದರೆ ಮೌಲ್ಯಗಳು, ನಮ್ಮ ಮೌಲ್ಯಗಳೇನು, ನಮ್ಮ ಪರಿಸರ ಜೊತೆ ಸಂಬಂಧ ಏನು, ಇದನ್ನು ಹಾಳು ಮಾಡಿಕೊಂಡೆ. ಇದು ಮೂರನ್ನು ಸೇರಿದ್ರೆ ಇಟ್ ಬಿಕಮ್ಸ್ ಅ ಲೈಫ್ ಸ್ಟೈಲ್. ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂದರೆ ಇದು ಟ್ರೆಡಿಷನಲ್ ಎಕಲಾಜಿಕಲ್ ನಾಲೆಡ್ಜ್, ಟ್ರೆಡಿಷನಲ್ ಟೆಕ್ನಿಕಲ್ ನಾಲೆಡ್ಜ್ ಆ್ಯಂಡ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್. ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸಮುದಾಯಕ್ಕಾದರೂ ಈ ಮೂರು ಬೇಕು. ಯಾಕೆಂದರೆ ನಾವು ಕಲ್ಚರ್ ಅಂತ ಕರೆಯೋದೇ ಇದೆ. ನಾವು ಪರಿಸರದ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತಿದೆ ಅದನ್ನೇ ಕಲ್ಚರ್. ನಾವು ನಮ್ಮ ಪೂರ್ವಜರು ಇದು ಮಾಡ್ತಿದ್ರು, ಆಗ ಮಾಡ್ತಿದ್ರು ಅಂದರೆ ಅವರು ಅವರ ಪರಿಸರದ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು. ಈಗ ನಮ್ಮ ಮಕ್ಕಳು ನಮ್ಗೆ ತಿರುಗಿ ನೋಡಿದಾಗ, ನಮ್ಮ ಮಕ್ಕಳು ನಮ್ಗೆ ತಿರುಗಿ ನೋಡಿದಾಗ ನಾವು ಹೇಗೆ ಕಾಣಿಸ್ತೀವಿ. ನಮ್ಮ ಪರಿಸರದ ಹೊಂದಾಣಿಕೆ ಅಷ್ಟು ಪ್ರಯೋಜನಕಾರಿ ಅಂತ. ಯಾಕೆಂದರೆ ನಮ್ಮ ಶತಮಾನದಲ್ಲೇ ನಾವು ಇದನ್ನೆಲ್ಲ ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ಇವತ್ತು ಕಾಣಿಸ್ತಾ ಇರೋ ಪ್ರದೂಷಣೆ ಎಲ್ಲ ನಮ್ಮ ಸಮಯದಲ್ಲ. ಸೊ ಈಗ ಅವರು ಸಹ ಕ್ಷಿಪ್ರ ಬದಲಾವಣೆಯನ್ನು ಬಯಸ್ತಾರೆ. ಮಕ್ಕಳಿಗೂ ಅರ್ಥ ಆಗುತ್ತೆ. ಬಟ್ ಆ ಬದಲಾವಣೆ ಹೇಗೆ ಬರುತ್ತೆ, ಎಲ್ಲಿಂದ ಶುರುವಾಗುತ್ತೆ ಅನ್ನೋದು.
ನಾವು ದೊಡ್ಡ ಸರ್ಕಾರದಿಂದ ಬಟ್ ಸರ್ಕಾರ ಹೋದ್ರಿಂದ ಆಗಿಲ್ಲ. ನಮ್ಮ ಜೀವನ ಶೈಲಿ ಬದಲಾಗದೇ ಇದ್ದರೆ ಈ ಬದಲಾವಣೆ ಖಂಡಿತ ಸಾಧ್ಯ. ಯಾಕೆಂದರೆ ಅಲ್ಟಿಮೇಟ್ಲಿ ಇದರ ಮಾಲೀಕರು ನಾವು ಕಲಿಸ್ತೀವಿ. ಸೊ ಜೀವನ ಶೈಲಿ ಬದಲಾಗೋದು ಅಂದರೆ ಹೇಗೆ? ನಮಗಿದು ಹೊಸದಲ್ಲ. ನಮ್ಮ ಪೂರ್ವಜರಿಂದ ಬಂದಂಥ ಒಂದು ಬಡವಳಿಕೆ, ಒಂದು ಸರಳವಾದ ಜೀವನ ಶೈಲಿ ಹೇಗಿರಬೇಕು, ಸಮೃದ್ಧ ಶೈಲಿ, ಏನು ಕೊರತೆ ಅಲ್ಲ, ಎಷ್ಟು ಬೇಕೋ ಅಷ್ಟನ್ನು ಬಳಕೆ ಮಾಡೋದು. ಇದು ಇನ್ನೊಂದು ಜಿಜ್ಞಾಸೆ. ಹೌ ಮಚ್ ಇಸ್ ಏನಫ್ ಅಂತ ಯಾರಿಗಾದ್ರೂ ಗೊತ್ತಾ? ನಾನು ಭಾಳ ಹೋಗ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಹೈಸ್ಕೂಲ್ ಇದ್ರೆ ₹1,000 ಸಿಕ್ಕಿದ್ರೆ ಮನೆ ಬಿಟ್ಟು ಹೊರಟೋಗ್ತೀವಿ. ತುಂಬ ಒಂದು ಸಾಂಬಾರು ಹಾಗೆ ನಮ್ಮದು ಮುಗ್ಧದಲ್ಲಿ ಏನಂದರೆ ಅಷ್ಟಿದ್ರೆ ನಾವು ಪ್ರಪಂಚದ ಸುತ್ತಬಹುದು ಮನೆ ಬಿಟ್ಟು ಒಂದು ಆಮೇಲೆ ಕಾಲೇಜಿಗೆ ಬಂದಾಗ ₹1,00,000 ಇದ್ದರೆ ಪರವಾಗಿಲ್ಲ. ಕಾಲೇಜಿಂದ ₹1,00,000 ಇಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ. ಕೆಲಸ ಸೇರಿದಂತೂ ಈಗಂತೂ ಕೋಟಿಲೇ ಲೆಕ್ಕ ರಿಟೈರ್ ಆಗಿದ್ದು ಸ್ವಲ್ಪ ತೋರಿಸಬೇಕು. ಬಟ್ ಅಷ್ಟು ಬಂದರೂ ಸಮಾಧಾನ ಇದೆಯಾ? ಸುತ್ತಮುತ್ತ ನೋಡಿದಾಗ ನಮ್ಗೆ ಏನೋ ಇನ್ನೂ ಕೊರತೆ ಇದೆ ಕಾಣಿಸ್ತಾ ಇದೆ. ಸೊ ಹೌ ಮಚ್ ಇಸ್ ಏನಫ್ ಅನ್ನೋದು ಒಂದು ಯೋಚನೆ. ನಾವು ಇದಕ್ಕೆ ಉತ್ತರ ಹೇಳಿದ್ರೆ ನಮ್ಗೆ ಸಮಾಧಾನ ನೆಮ್ಮದಿ ಇರಬೇಕು ಸಾಧ್ಯ. ಇದಕ್ಕೆ 3 ತೊಂದರೆಗಳಿದೆ ಕಮ್ಯುನಿಕೇಟ್ ಬಗ್ಗೆ. ಎಷ್ಟು ಅಂತ ಯಾರು ಹೇಳಿದರೆ ಸಾಕು. ಒಂದು ಸೋಷಿಯಲ್ ಪ್ರೆಷರ್. ನಾನು ಇಂಜಿನಿಯರ್ ನೀವು ಇಂಜಿನಿಯರಿಂಗ್ ಮಾಡಬೇಕಿದ್ರೆ ನೀವೇ ಖುಷಿಯಿಂದ ಮಾಡಿದ್ರೆ ಮನೆ ಫೋರ್ಸ್ ಮಾಡ್ತೀರ ಅಂತ ಫ್ಲ್ಯಾಶ್ ಬ್ಯಾಕ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಅವಾಗ ನೀವೇ ಜ್ಞಾಪಿಸ್ಕೊಳ್ಳಿ. SLC PUC ಪಾಸಾಗಿ ಹೋಗ್ಬೇಕಿದ್ರೆ ಮನೆಯವರು ನೆಂಟರು ಎಲ್ಲರೂ ಹೇಳ್ತಾ ಇರ್ತಾರೆ, ಇನ್ನು ಒಂದು ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದು ಹೋಗ್ತೀರಾ? ನೀವು ಎಲ್ಲ ಪ್ರೆಷರ್ನ ಅನುಭವಿಸಿದ್ರೆ ಸೊ ಅದು ಯಾಕೆ ಬರುತ್ತೆ? ನಮ್ಗೆ ಆಗಿನ ಪರಿಕಲ್ಪನೆ ಜೀವನದಲ್ಲಿ ಸಾರ್ಥಕತೆ ಅಂದರೆ ಒಂದು ಡಾಕ್ಟರ್ ಆಗಬೇಕು. ಎಷ್ಟು ಜನ ನನ್ನ ಸ್ಟೂಡೆಂಟ್ಸೇ ಇದ್ದಾರೆ, ಒಬ್ಬ ಜರ್ನಲಿಸ್ಟ್ ಆಗಬೇಕು ಅಂತಾರೆ, ಫ್ಯಾಮಿಲಿ ಪ್ರೆಷರ್, ಇಂಜಿನಿಯರಿಂಗ್ ಮಾಡಿ ಆಮೇಲೆ ಜರ್ನಲಿಸ್ಟ್ ಆಗಿರೋದು. ಇನ್ನೊಂದು ಒಂದು ಸೋಷಿಯಲ್ ಸ್ಟ್ಯಾಟಸ್ ಅಂತ. ನಾವು ಹೇಗೆ ಬಟ್ಟೆ ಹಾಕ್ತೀವಿ, ಹೇಗೆ ಡ್ರೆಸ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಾವೊಬ್ಬರು ಡಿಸೈಡ್ ಮಾಡೋದಲ್ಲ, ಬೇರೆಯವರು ಡಿಸೈಡ್ ಮಾಡ್ತಾರೆ. ಹೋಗ್ತೀರಾ? ಶಾಲೆ ಮಕ್ಕಳು ಯೂನಿಫಾರ್ಮ್ ತಗೊಂಡು ಶಾಲೆಗೆ ಹೋಗ್ತಾ ಇರ್ತಾರೆ, ವಿಪರೀತ ಶೆಕೆ, ಜಾಕೆಟ್ ಹಾಕೊಂಡು ಸೂಟ್ ಹಾಕೊಂಡು. ಯಾಕೆಂದರೆ ಅದೇನೋ ಕಲ್ಪನೆ ಸ್ಟೈಲಲ್ಲಿದೆ, ಮ್ಯಾನೇಜ್ಮೆಂಟ್ ಅಂತ. ಅದು ಬೇಕಾಗಿದೆ. ನಮ್ಮಲ್ಲಿ ಈ ಥರ ಒಂದು ಬೇರೆಯವ್ರನ್ನ ಇಮಿಟೇಟ್ ಮಾಡುವಂಥ ಒಂದು ಸಂಸ್ಕೃತಿನೇ ತಯಾರಾಗುತ್ತೆ. 3ನೇದು ಅಡ್ವರ್ಟೈಸ್ಮೆಂಟ್ ವಿಷಯ. ನೀವು ಎಷ್ಟೇ ಬೇಡ ಅಲ್ಲಿ ನೀವು TV ಹಾಕಿದಾಗ ಯಾರು ಗೊತ್ತಾಗ್ತಾರೆ ಅಲ್ಲ? ನಿಮಗೆ ಅಕ್ಷಯ್ ಕುಮಾರ್ ಅಂತ ಏನು ಕೆಲಸ ಬರುತ್ತೆ? ಅಕ್ಷಯ್ ಕುಮಾರ್ ಟಾಯ್ಲೆಟ್ 2 ನಿಮ್ಗೆ ಅದು ನೋಡದೇ ಇದ್ರೆ ಟಾಯ್ಲೆಟ್ ಇಲ್ಲದಂಗೆ ಅನಿಸಿಲ್ಲ. ವಾಟರ್ ಫೀಲ್ಡ್ ಅಡ್ವರ್ಟೈಸ್ಮೆಂಟ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಒಂದು ನಮಗೆ ಬೇಕು ಬಿಡುವುದು ಈ ಸರ್ವಿಸ್ ಪ್ರೊಡಕ್ಷನ್ ಸರ್ಪ್ಲಸ್. ಸೊ ಒನ್ ಟೇಕ್ ಒನ್ ಫ್ರೀ ರೆಸಿಸ್ಟ್ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಜನ್ರೇಷನಲ್ಲಿ ನಮ್ಮ ವಾರ್ಡ್ರೋಬ್ಗಳೆಲ್ಲ ತುಂಬಿ ತುಡುಕ್ತಾ ಇದ್ದೀವಿ. ಗೊತ್ತಿಲ್ಲ, ನನ್ನಂತೂ ಅಗತ್ಯಕ್ಕಿಂತ ಹೆಚ್ಚು ಪದಾರ್ಥಗಳು ಖರ್ಚು ಮಾಡ್ತಿದೆ. ಇದು ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಸೊ ಬೇಕಾಗುತ್ತೆ. ಸೊ ಈ 3 ಪ್ರೆಷರ್ ಇದ್ದಾಗ ವಾಟ್ ಈಸ್ ಎನಫ್ ಅನ್ನೋದು ಭಾಳ ಕಷ್ಟ ಆಗ್ತೀರಾ? ಎಲ್ಲೋ ಟೆಂಪ್ಟೇಷನ್ ಇನ್ನೊಂದಿದ್ರೆ, ಇನ್ನೊಂದು ಆಫರ್ ಇದ್ದರೆ, ಇನ್ನೊಂದು ಹೇಳ್ತಾರೆ ಬೈ ಟು ಟೇಕ್ 3 ಫ್ರೀ ಅಂತ. ಅದು ಇನ್ನೂ ಒಳ್ಳೆ ಆಫರ್ ಅಂತ ನಾವು ಬೇಕು ಬೇಡ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಈ ರೀತಿಯ ತಾವತ್ತಲ್ಲಿದ್ದಾಗ ನಾವು ಸ್ವಲ್ಪ ಪುನರ್ವಿಮರ್ಶೆ ಮಾಡಬೇಕು ಜೀವನ ಶೈಲಿ. ನಾವು ಇದನ್ನು ಏನು ಮಾಡ್ತೀವಿ? ಪ್ಲಾಸ್ಟಿಕ್ ಅಂದ ತಕ್ಷಣ ಏನು ಜ್ಞಾಪಕ ಮಾಡ್ತೇನೆ? ಪ್ಲಾಸ್ಟಿಕ್ ಕವರ್ ಅಲ್ಲ, ದುಷ್ಟ ಕವರ್ ಇದೆಯಲ್ಲ, ಒನ್ ಟೈಮ್ ಯೂಸ್, ನಾಟ್ ರಿಸೈಕಲ್, ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ ಕವರ್ ಬರುತ್ತೆ. ನಾನು ಇವತ್ತು ಮ್ಯಾಜಿಕ್ ಇಂದ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಮಾಯ ಮಾಡ್ತೀನಿ ಅಂತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳ್ಕೊಡ್ತೀರಾ?
ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಎಲಿಮಿನೇಟ್ ಮಾಡೋಕ್ಕೆ ಈ ಥಿನ್ ಪ್ಲಾಸ್ಟಿಕ್ ಥರ 20 ಮೈಕ್ರಾನ್ಸ್ ಇರಬೇಕು. ನೀವು ನೋಡಿದ್ದೀರ ಅದು. ಇಟ್ ವಾಸ್ ಲೈಕ್ ಎ ಜೋಕ್, ಇರಲಿಲ್ಲ. ಬಟ್ ಅದರಿಂದ ಏನಾಗುತ್ತೆ ಅಂದರೆ ಥಿನ್ ಪ್ಲಾಸ್ಟಿಕ್ ದಪ್ಪ ಪ್ಲಾಸ್ಟಿಕ್ ಎಸೆಯಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಪ್ಲಾಸ್ಟಿಕ್ ಇಸ್ ನಾಟ್ ದ ಕ್ರಿಮಿನಲ್, ಯಾಕೆಂದರೆ ನಾವು ಪರ್ಸನಲ್ ಹೈಜೀನಿಂದ ಕಲಿಯಲೇ ಇಲ್ಲ. ಸ್ವಚ್ಛತೆ ಮನೆ ಮಟ್ಟದಲ್ಲಿ ಅಂತ ಏನು ಕಾಣುತ್ತೆ ಅಷ್ಟು, ಬಟ್ ಮನೆಯಿಂದ ಹೊರಗಡೆ ಹೋಗ್ತಲ್ಲ ಅದಕ್ಕೆ ಏನಾಗುತ್ತೆ ಅನ್ನೋದು ಗೆಟ್ ಸ್ಟಾಪ್ ಕೇರ್. ನಮ್ಮನೆ ಕೇಳಿದ್ರೆ ಸರ್ ಅದು ನಮ್ದಲ್ಲ, ಅದು ನಮ್ದಲ್ಲ. ಇದಕ್ಕೆ ಒಂದು ಹೇಳ್ತೀವಿ, ನಾಟ್ ಮೈ ಬ್ಯಾಕ್ಯಾರ್ಡ್, ನನ್ನ ಹೆಂಗಿದಲ್ಲ, ಅಲ್ಲಿಂದ ದೂರ ಹೋದ್ರೆ ಸಾಕು. ಸೊ ಇನ್ನು ಯಾರು ಮನೆಗೆ ಹೋಗುತ್ತೆ? ಮುಂಚೆನೋ ಹುಷಾರಾಗಿದ್ದಲ್ಲ ನಡೀತಾ ಇದ್ದಾರೆ. ನಿಮ್ಮನೆ ಹಿಂದೆ ಹೋದರೆ ದೂರ ಮಾಡಿದ್ರೆ ವಿದ್ಯಾಪ ಹತ್ರ. ಸೊ ಕಸದ ರಾಶಿ ಬೆಳೀತಾರೆ, ಕಸದ ಬೆಟ್ಟ ಅಂತ. ಮೈಸೂರಿನಲ್ಲಿ ಕಸದ ಬೆಟ್ಟ ಎಷ್ಟು ಬೆಳೆದಿದೆ ನಿಮ್ಗೆ ಗೊತ್ತಾಗಲ್ಲ, ಯಾಕೆಂದರೆ ಅರ್ಧ ಹಣ್ಣಲ್ಲಿ ಎಲ್ಲ ತುಂಬಿ ಆಮೇಲೆ ಬೆಟ್ಟ ಬರ್ತಾ ಇದೆ. ಬರೀ ರೋಡಲ್ಲಿ ಮಾತ್ರ ಅಲ್ಲ, ಅನೇಕ ಆ ಕಸ ಕಳೆದು 30-40 ವರ್ಷದಿಂದ ರಾಶಿ ಮಾಡಿದ ಕಸ ಅದನ್ನು ಇವತ್ತು ತೆಗೆದು ತಿರ್ಗಾ ಪ್ರಾಸೆಸ್ ಮಾಡೋದಕ್ಕೆ ಅಂತ 50 ಕೋಟಿಯಿಂದ 58 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ನಾವೇನಾದರೂ ಇದರಲ್ಲಿ ಫ್ರ್ಯಾಕ್ಷನ್ ಮುಂಚೆನೇ ಖರ್ಚು ಮಾಡಿದರೆ ಕಸದ ಬೆಟ್ಟನೇ ಬೆಳೆದೇ ಇದೆ ಅಂತ ಮಾಡ್ತೀವಿ. ಅದು ಇನ್ನೊಂದು ಒಳ್ಳೆ ಡೆಲ್ಲಿ ಜನ ಹೇಗಿದ್ದಾರೆ ಅಂದರೆ ನಿಮಗೆ ಅರ್ಥ. ಸೊ ನಾವು ಕಸದ ಜೊತೆಗೆ ಈ ಥರ ಹೊಂದಾಣಿಕೆ ಮಾಡ್ತಿದ್ವಿ. ನಮಗೆ ನಗರೀಕರಣ ಅಂದರೆ ಕಸ ಏನು ಮಾಡೋಕ್ಕಾಗಲ್ಲ, ಹಾಗೆ ನಾಶ. ಸುಮಾರು ಜನ ಇದಕ್ಕೆ ಹೋರಾಡಬೇಕು. ಕಳೆದ ಒಂದು 1980 ಆಲ್ಮಿತ್ರಾ ಪಟೇಲ್ ಅಂತ ನೀವು ಕೇಳಿದ್ರು. ಈ ವರ್ಷ ಅವ್ರಿಗೆ 86ನೇ ವರ್ಷದಲ್ಲಿ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ವೆಲ್ ನೆಡ್, ಹೈಲಿ ಎಜುಕೇಟೆಡ್. ಈ ಕಸದ್ದು ಎಲ್ಲರೂ ಮಾತಾಡ್ತಾ ಇದ್ದೀವಿ, ಅವ್ರಿಗೆ ಇದಕ್ಕೇನಾದ್ರು ಮಾಡಲೇಬೇಕು ಅಂತ ಹಠ ಹಿಡಿದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ, ಕೇಸ್ ಬಂದು ಇವತ್ತು ಲಾ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಾ. ಅದ್ರ ಪ್ರಕಾರ ಕಸ ಎಸೆಯೋದು, ಕಸವನ್ನು ಮೂಲದಲ್ಲಿ ಬೇರ್ಪಡಿಸಬೇಕು. ನಮ್ಮ ನಗರ ಪಾಲಿಕೆಯಿಂದ ನಿರ್ವಹಣೆ ಏನು ಮಾಡಬೇಕು, ಅಕಸ್ಮಾತ್ ಮಾಡದೇ ಇದ್ದರೆ ಕಮಿಷನರ್ನ ಜೈಲು ಕಳಿಸ್ಬೋದು. ಬಟ್ ಕಾನೂನು ಇದ್ರೆ ಆಗಲ್ಲ. ಕಾನೂನು ಪ್ರಶ್ನೆ ಮಾಡೋರು ಯಾರು? ನಾವು ಸಹ ಜೊತೆ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲವೇ ಇಲ್ಲ. ನಾವು ಹೊಡೆದಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಯಾರು ಕೇರ್ ಮಾಡ್ತಾ ಇಲ್ಲ ಅಂದರೆ ಬಿಸ್ನೆಸ್ ಎಸ್ ಯೂಶುವಲ್. ಸೊ ಕಾನೂನು ಏನು ಕೊಡ್ತಾ ಇದೆ ಅನ್ನೋದು, ಆದರೆ ಪ್ರಾಕ್ಟೀಸ್ ಮಾತ್ರ ಬಂದೇ ಇಲ್ಲ. ನಮ್ಮ ಎಜುಕೇಟೆಡ್ ಇದ್ದರೆ ನಮ್ಮ ಸಂಸ್ಕೃತಿಗೆ ಒಂದು ದೊಡ್ಡ ನ್ಯೂನತೆ ಇರೋದು ಕಸದ ನಿರ್ವಹಣೆಗೆ ಭಾಳ ಇದೆ. ಮತ್ತು ಕಸದಲ್ಲಿ ನೋಡಿದ್ರೆ 50% ಬಯೋಡಿಗ್ರೇಡಬಲ್ ವೇಸ್ಟ್ ಇದೆ. ನಾವೇನಾದರೂ ಅದನ್ನು ಮೂಲದಲ್ಲೇ ಬೇರ್ಪಡಿಸಿ ಅದನ್ನೇನಾದ್ರು ಗೊಬ್ಬರ ಮಾಡಿಬಿಟ್ರೆ ನನ್ನ ಕಸದ ಬೆಟ್ಟ ಎಷ್ಟು ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಎಷ್ಟು ಕಡಿಮೆ ಆಗುತ್ತೆ. ಸೊ ನಾವು ಇವತ್ತು ಮಾಡಬೇಕಾದ್ರೆ ಪರಿಸರ ಸ್ನೇಹಿ ಶೈಲಿಯಿಂದ ಕಡಿಮೆ ಮಾಡೋದ್ರ ಜೊತೆ ಈ ಪುನರ್ನವೀಕರಣ ಏನು ಮಾಡೋಕ್ಕಾಗುತ್ತೆ, ಹೇಗೆ ಕಡಿಮೆ ಮಾಡೋದು ಅಂತ ಫಸ್ಟ್ ಗೊಬ್ಬರ ಮಾಡೋದು. ನಾನು ಈ ಪ್ಲಾಸ್ಟಿಕ್ ಪ್ರಶ್ನೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದರೆ, ನೀವು ಪ್ಲಾಸ್ಟಿಕನ್ನು ಪ್ಲಾಸ್ಟಿಕ್ ಕವರ್ ಕಾಣಿಸೋದು, ಅದನ್ನು ನೀವು ಹಾಕೊಂಡಿರೋ ಬಟ್ಟೆ ನೀವು ಜ್ಞಾಪಕ ಇರೋದು. ನಮ್ಮಲ್ಲಿ ಏನು ಸಿಂಥೆಟಿಕ್ ಬಟ್ಟೆ ಅಂತ ಹಾಕೋತೀವಿ ಇವತ್ತು, ಇಟ್ ಈಸ್ ಆಲ್ ಪ್ಲಾಸ್ಟಿಕ್. ನೈಲಾನ್, ರಯಾನ್, ಇವೇನೇ ನೀವು ಗೊತ್ತದ ನೀವೇನೋ ನಿಮ್ಮ ಬಟ್ಟೆನ ಕಳಿಸ್ಬೋದು. ಆ ಬಟ್ಟೆಗಳು ಇರುವಾಗೆಲ್ಲ ಸಮೀಪ ತೆಗೆದು. ಸೊ ನಾವೇ ಒಂದು ದೊಡ್ಡ ಹೊರೆ ತಯಾರು ಮಾಡ್ತಾ ಇದ್ದೀವಿ. ಸೊ ಇದಕ್ಕೂ ನಮ್ಗೆ ಸೊಲ್ಯೂಷನ್ ಇಲ್ಲ. ನಾವೆಲ್ಲ ಹೋಗೋದು ಒಂದು ಎಳಂದೂರ ಹತ್ರ ಒಂದು ಹೊರೆ, ಲಾಸ್ಟ್ ಟೈಮ್ ಫ್ಲಡ್ ಅಂತ ಹೋಗ್ಬಿಟ್ರೆ ತುಂಬ ಇದೆ. ಹತ್ರ ಹೋಗ್ಬಿಟ್ರೆ ಬಟ್ಟೆಗಳು ಫ್ಲಡ್ ಬಂದ್ಮೇಲೆ ಎಲ್ಲರೂ ಬೇಡ ಬಟ್ಟೆ ಎಲ್ಲ ನೋಡೋದು ಈಗ ಅದು ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯ. ನೀರು ಬಿಟ್ಬಿಡಿ. ಕೆರೆ ದೂರ ಹೊಳೆ ದೂರ ಮತ್ತೆ ಒಂದು ಗಟ್ಟು ಮಾಡಿಬಿಡಿ. ನಾವು ಎಷ್ಟಿದೆಲ್ಲ ಅಲ್ಟಿಮೇಟ್ಲಿ ಹೊಳೆ, ಆಮೇಲೆ ಸಮುದ್ರಕ್ಕೆ ಹೊಡಿಸಿದೆ. ಸಮುದ್ರದಲ್ಲಿ ಇವತ್ತು ಯಾವ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಎಲ್ಲ ಇದೆ ಅಂದರೆ ನನಗೆ ಬರೋದು ನಾವು ಈ ಬಟ್ಟೆ ಏನು ಮಾಡ್ತೀವಿ. ನಾನು ಅದಕ್ಕೆ ಗೊತ್ತಾದಾಗಿದ್ದ ಬುದ್ಧಿ ಬಂದಾಗಿದ್ದ ಕಾಟನ್ ಬಟ್ಟೆ
ನಾನು ಹೋಗೋ ಟೈಮಲ್ಲಿ ನನ್ನ ಬಟ್ಟೆನೂ ಸಹ ಕರೆ ಬಂದು ಪ್ರಕೃತಿ ನೋಡಬೇಕು. ಸೊ ಇದು ಸಹ ಒಂದು ಭಾಳ ಮುಖ್ಯವಾದ ಹೆಜ್ಜೆ. ಒಂದು ಹೆಜ್ಜೆ ಹಿಂದೆ ನಾವು ಬಟ್ಟೆ ಬದಲಾಯಿತು. ನಮಗೆಲ್ಲ ಅನುಕೂಲ, ಚೀಪಾಗಿ ಬಟ್ಟೆ ಬಂತು, ಸ್ಟೈಲಾಗಿ ಬಟ್ಟೆ ಬಂತು, ಬಣ್ಣ ಬಣ್ಣದ ಬಟ್ಟೆ ಬಂತು. ಇದನ್ನು ತಯಾರು ಮಾಡೋದಕ್ಕೆ ಪ್ರಕೃತಿ ಮೇಲೆ ಆಗುವಂಥ ಆಘಾತ ಬಂತು. ಇದಕ್ಕೆ ಬಳಕೆ ಮಾಡುವಂಥ ಬಣ್ಣ, ಈ ಸಿಂಥೆಟಿಕ್ ಕಲರ್ಸ್ ಬಂದಿದೆಯಲ್ಲ, ದೇ ಆರ್ ಆಲ್ ಹಜಾರ್ಡಸ್, ದೇ ಆರ್ ಟಾಕ್ಸಿಕ್, ಮೋಸ್ಟ್ ಆಫ್ ದೆಮ್ ಆರ್ ಕಾರ್ಸಿನೋಜೆನಿಕ್. ನಮಗದು ಸೊ ನಾವು ಬಳಕೆ ಮಾಡಿದಾಗ ನಮಗೂ ಒಳ್ಳೆಯದಿಲ್ಲ, ಕೆಲವು ಸೂಕ್ಷ್ಮ ಪ್ರಮಾಣದಲ್ಲಿ ನಮಗೂ ನಾವು ಬಟ್ಟೆ ಹೋದಾಗ ಬೇಡ ಆಯಿತು ಅಂದರೆ ತಿರ್ಗಾ ಹೋಗಿ ನಮ್ಗೆ ಹೀಗೆ ಸೇರ್ತಾ ಇದೆ ಅಂತ. ಬಟ್ ಪ್ರೊಡಕ್ಷನ್ನಲ್ಲೇ ಆಗಿದೆ. ನೀವು ಕೇಳಿರ್ಬೋದು ಸೇಲಂ ಅಲ್ಲೆಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದ್ದ ಕಡೆ ದೇ ಹ್ಯಾವ್ ಟು ಶಟ್ ಡೌನ್ ದ ಇಂಡಸ್ಟ್ರಿ ಬಿಕಾಸ್ ಆಫ್ ಎಕ್ಸೆಸಿವ್ ಪೊಲ್ಯೂಷನ್. ಸೊ ಹಾಗೆ ನಾವು ಎಲ್ಲ ಬಟ್ಟೆ ಸ್ವಲ್ಪ ಹಿಂದೆ ಹೋಗಿ 200-300 ವರ್ಷಗಳ ತನಕ ಹಿಂದೆ ಹೋಗಿದೆ. ಇಡೀ ಪ್ರಪಂಚ ಹಾಕ್ತಾ ಇದ್ದಿದ್ದ ಬಟ್ಟೆ ಭಾರತದಿಂದ ಬರ್ತಾ ಇದೆ. ಹೆಚ್ಚು ಭಾರತದಲ್ಲಿ ಫೈನೆಸ್ಟ್ ಟೆಕ್ಸ್ಟೈಲ್, ಅದು ಕಾಟನ್ ಟೆಕ್ಸ್ಟೈಲ್ ಆ್ಯಂಡ್ ಸಿಲ್ಕ್ ಟೆಕ್ಸ್ಟೈಲ್ ಬರ್ತಾ ಇದೆ. ಕಾಟನ್ ಬೆಳೆದು ಅದನ್ನು ಪ್ರಾಸೆಸ್ ಮಾಡಿಕೊಂಡು ಸಣ್ಣ ಮಟ್ಟದಲ್ಲಿ ಸ್ಪಿನ್ ಮಾಡಿ, ವೀವ್ ಮಾಡಿ, ಬಟ್ಟೆ ಮಾಡಿ, ಬಣ್ಣ ಮಾಡಿ, ಅದು ಬಳಕೆ ಮಾಡ್ತಿದ್ದಂಥ ಬಣ್ಣ ಎಲ್ಲ ನ್ಯಾಚುರಲಿ ಮಿಕ್ಸ್. ನೀವು ಅದಕ್ಕೆ ಹಿಂದಿನ ಕಾಲದ ಯಾವುದೇ ಬಟ್ಟೆ ನೋಡಿದ್ರು ಇಟ್ಸ್ ಪ್ಲೆಸೆಂಟ್ ಶೇಡ್, ಬ್ರೈಟ್ ಕಲರ್ಸ್ ಇರಲ್ಲ, ವೆರಿ ಪ್ಲೆಸೆಂಟ್ ಗ್ರೇಡೇಷನ್ ಕಲರ್ಸ್. ಸೊ ದಟ್ ಇಟ್ ಲಾಸ್ಟೆಡ್ ಎ ಲಾಂಗ್ ಟೈಮ್. ಈ ಪ್ರಪಂಚಕ್ಕೆ ನಾವು ಬಟ್ಟೆ ಮಾಡಿಕೊಟ್ಟವರು, ಈ ಬಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದವು. ಇವಾಗ ನಾವೇ ಅದನ್ನು ಸಿಂಥೆಟಿಕ್ ಬಟ್ಟೆ ಹಾಕ್ತಾ ಇದ್ದಾಗ 2 ಲಾಸ್ ಆಗ್ತದೆ. ಒಂದು ಪ್ರಕೃತಿ ಮೇಲೆ, ಇನ್ನೊಂದು ನಾವು ಟ್ರೆಡಿಷನಲ್ ಸ್ಕಿಲ್ ಆ್ಯಂಡ್ ನಾಲೆಡ್ಜ್ ಅಂತ ಹೇಳಿದ್ದಲ್ಲ, ಅದನ್ನೇ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಆ ಕಾಟನ್ ಬೆಳೆಯೋದು, ಅದನ್ನು ಪ್ರಾಸೆಸ್ ಮಾಡೋದು, ಅದು ಸ್ಪಿನ್ ಮಾಡೋದು, ವೀವ್ ಮಾಡೋದು. ಇವತ್ತು ವೀವರ್ಸ್ ಎಲ್ಲ ಭಾಳ ಕಷ್ಟದಲ್ಲಿದೆ. ಈಗ ಒಂದು 3 ವರ್ಷ ಹಿಂದೆ, 30 ವರ್ಷ ಹಿಂದೆ ನೋಡಿದ್ರು ಸುಮಾರು 1 ಕೋಟಿ ಜನಕ್ಕೆ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಬರೀ ಟೆಕ್ಸ್ಟೈಲ್ ಈಗ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಸೊ ಹಾಕೊಳ್ಳೋರಿಲ್ಲ ಅಂದರೆ ಒಂದ್ಸತಿ ಸ್ಕಿಲ್ ಕಳ್ಕೊಂಡ್ರೆ ತಿರ್ಗಾ ಬರೋದು ಭಾಳ ಕಷ್ಟ. ಈ ಭರಾಟೆಗೆ ಏನಾಗ್ತಾ ಇದೆ, ಒಂದು ಇಂಡಸ್ಟ್ರಿಯಲೈಸ್ ಆಗ್ತಾ ಇದೆ ಪಾಶ್ಚಿಮಾತ್ಯ ದೇಶದಲ್ಲಿ. ನಾವು ನಮ್ಮ ಆಹಾರ ಎಲ್ಲಿಂದ ಬರುತ್ತೆ ಅಂತ ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ. ರೈತನಿಗೆ ಏನಾಗ್ತಾ ಇದೆ ಅಂತ ಗಮನ ಕೊಡ್ತಾ ಇಲ್ಲ. ಸೊ ನಾವು ರೈತರು ಏನು ಮಾಡ್ತೇವೆ, ರೈತರ ಮಕ್ಕಳು ಯಾರು ರೈತರಾಗಿ ಇಷ್ಟಪಡೋಲ್ಲ. ಸೊ ರೈತರು ಮಕ್ಕಳು ಸಿಟಿಗೆ ಬಂದು ಬೇರೆ ಕೆಲಸ, ಹಾಗೆ ಅಗ್ರಿಕಲ್ಚರ್ ಮಾಡೋದು ಯಾರು ಅನ್ನೋದು ಪ್ರಶ್ನೆ. ಇಂಡಸ್ಟ್ರಿಯಲ್ ಸೊಸೈಟೀಸ್ ಅವರು ಸಾಲ್ವ್ ಮಾಡ್ಕೊಂಡಿದ್ದಾರೆ. ಏನಂದರೆ ದೇವರು ಇಂಡಸ್ಟ್ರಿಯಲೈಸ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಸ್ ನಾಟ್ ಎಕೋಸಿಸ್ಟಮ್, ಇಟ್ಸ್ ಇಂಡಸ್ಟ್ರಿಯಲ್. ನೀವು ನೋಡಿರ್ಬೋದು, ಕಿಲೋಮೀಟರ್ ಗಟ್ಟಲೆ ಹುಡುಗಾವು, ಅದರಲ್ಲಿ ಗೋಧಿ ಬೆಳೆಯೋದು, ಬೇರೆ ಬೆಳೆಯೋದು, ಹಕ್ಕಿ ಪಕ್ಕಿಗಲ್ಲಿ ಜಾಗನೇ ಇಲ್ಲ. ಪರಾಗಸ್ಪರ್ಶ ಹೇಗಾಗ್ತದೆ ಅಂತ ನನ್ನಿಂದೇ ಪ್ರಶ್ನೆ ಇತ್ತು. ಪರಾಗಸ್ಪರ್ಶ ಹೇಗಾಗ್ತದೆ ಅಂತ ಒಂದು ಬ್ಯಾಗಲ್ಲಿ ಬರ್ತಾರೆ, ಒಳಗಡೆ ನೋಡಿದ್ರೆ ಎಲ್ಲ ಜೇನಿನ ಬಿಟ್ಟು ಪರಾಗಸ್ಪರ್ಶ ಮಾಡಿ ಒಂದೊಂದು ವಾಪಸ್ ಹೋಗ್ತಾರೆ. ಆ ಮಟ್ಟಿಗೆ ಇಂಡಸ್ಟ್ರಿಯಲೈಸ್ ಆಗಿದೆ ಅಂದರೆ ನಾವೆಲ್ಲ. ಸೊ ಇದು ಒಂದು ಒಳ್ಳೆಯ ಸಮಯ. ಸ್ವಲ್ಪ ಹಿಂದಿನ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು. ಆಹಾರ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು. ನಾವೇನೋ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ವಿ. ಪಂಜಾಬ್ ಹರಿಯಾಣದಲ್ಲಾಗಿತ್ತು, ಕೊನೆಗೆ ವ್ಯಾಪಕವಾಗಿ ಇವತ್ತು ವಿಪರೀತ ಗೊಬ್ಬರ, ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ದೀವಿ. ಇದ್ರದ್ದು ಒಂದು ಪ್ರಯತ್ನ ಏನಾಗಿದೆ, ಆಹಾರದಲ್ಲಿ ಪ್ರಮಾಣ ಜಾಸ್ತಿ ಇದೆ. ಬಟ್ ಅದಕ್ಕೆ ಅಂತ ನಾವು ಇಷ್ಟೊಂದು ಗೊಬ್ಬರ, ಪೆಸ್ಟಿಸೈಡ್ ಬಳಕೆ ಮಾಡಬಾರ್ದು. ಸ್ವಲ್ಪ ಮಾಡಿದರೆ ಸಾಕು. ಬಟ್ ನಮ್ಮಲ್ಲಿ ವೈಜ್ಞಾನಿಕ ಮಾಹಿತಿ ಕೊರತೆ ಇದ್ದಾಗ ಜಾಸ್ತಿ ಆಗಿದ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯ. ಹೆಚ್ಚೆಚ್ಚು ಹಾಕು ಮಣ್ಣು ಸಹ ಕಮ್ಮಿ, ಮಣ್ಣು ಜೊತೆಗೆ ಆಹಾರ ಮಾರ್ಕೆಟಲ್ಲಿ ಯಾರು ಎಕ್ಸ್ಪೈರಿ ಯಾವುದೋ ಅದರಿಂದಲ್ಲ ಎಕ್ಸ್ಪೈರಿ ಸೀರಿಯಸ್ ಲೆವೆಲ್ ಆಫ್ ಟಾಕ್ಸಿಕ್ ಮೆಟೀರಿಯಲ್ಸ್ ಇನ್ ಅವರ್ ಫುಡ್. ಒಂದು ಉದಾಹರಣೆ, ಸಮ್ ಕೆಮಿಕಲ್ಸ್ ಯೂಸ್, ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಇದೆ, ಬೇರೆ ಬೇರೆ ಸಿಸ್ಟಮ್ಸನ್ನು ಡಿಸ್ಟರ್ಬ್ ಮಾಡೋಕ್ಕೆ. ಒಂದು ಇಸ್ ಅಂದರೆ ಎಂಡೋಕ್ರೈನ್ ಡಿಸೀಸ್, ನಮ್ಮ ಹಾರ್ಮೋನಲ್ ಸಿಸ್ಟಮ್. ಏನಿಲ್ಲ, ಸಣ್ಣ ಪ್ರಮಾಣ ಡೈಸ್ ಇಂಥದ್ದೆಲ್ಲ ಯೂಸ್ ಮಾಡ್ತೀವಿ. ಅದೆಲ್ಲ ಪ್ಲಾಸ್ಟಿಕ್ ಮಾಡೋದಕ್ಕೆ ಒಂದು ಪ್ಲಾಸ್ಟಿಸೈಸರ್ ಅಂತ ಯೂಸ್ ಮಾಡ್ತೀವಿ. ಈ ಪ್ಲಾಸ್ಟಿಕ್ಕಿನ ಗುಣ ಬರಬೇಕು ಅಂದರೆ ಅದಕ್ಕೆ ಡೈಮಿಥೈಲ್ ಟ್ಯಾಲೆಂಟ್ ಅಂತ ಒಂದು ಕೆಮಿಕಲ್ ಇದೆ. ಅದು ಪ್ಲಾಸ್ಟಿಸಿಟಿ ಇರುತ್ತೆ, ಬಟ್ ಪ್ಲಾಸ್ಟಿಕ್ಕಿಂದ ಹೊರಗಡೆ ಬರುತ್ತೆ. ಅದು ನಮ್ಮ ಆಹಾರ ಸೇರಿದ ಸಣ್ಣ ಪ್ರಮಾಣ ಸಹ ಇಟ್ ಆ್ಯಕ್ಟ್ಸ್ ಆಸ್ ಎ ಎಂಡೋಕ್ರೈನ್ ಡಿಸಾರ್ಡರ್.
enough hormone, no need to produce ಅಂತ. Just imagine what happens to your system. For example, thyroid, hypothyroid ಕಮ್ಮಿ ಆಗುತ್ತೆ. ಇವತ್ತು ಎಷ್ಟು ಮಟ್ಟಿಗಿದೆ ಅಂದರೆ ಐ ಹ್ಯಾವ್ 30 ವರ್ಷ ಹಿಂದೆ ಡಿಸ್ಕವರ್ಡ್ ಮೆಡಿಸನ್ ತಗೋತಾ ಇದ್ದೆ. ಮೆಡಿಸನ್ ಸ್ಟಾರ್ಟ್ ಬಿಕಮಿಂಗ್ ವೆರಿ ಚೀಪ್. ಇದು ಯಾಕಾಗ್ತಿದೆ ಅಂದರೆ ಸರ್ ತುಂಬ ಜನಕ್ಕಿದೆ. ಸೊ ಯಾಕೋ ಆಗ್ತಾ ಇದೆ ಅಂತ. ಸೊ ನಾವು ಮಾಡ್ತಾ ಇರೋ ಆಹಾರ ಅಲ್ಲ, ನಾವು ಇನ್ವೆಸ್ಟ್ ಇನ್ ಪೆಸ್ಟಿಸೈಡ್ಸ್, ವಿ ಹಾರ್ವೆಸ್ಟ್ ಪಾಯ್ಸನ್ ಅಂತಾರೆ. ಅದು ಭಾಳ ಮುಖ್ಯ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಸೂಕ್ಷ್ಮತೆ ಬಂದು ನೀವು ತಿನ್ನೋ ಆಹಾರ ಸಾಧ್ಯವಾದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯಲ್ಲೇ ಬಿಟ್ಟು ಅದಕ್ಕಿಂತ ಸೇಫ್ ಆದಂಥ ಬಿ ಆರ್ಗ್ಯಾನಿಕ್ ನಿಮ್ಮದೇ ಗೊಬ್ಬರ ಮಾಡ್ಕೊಳ್ಳಿ. ಮನೇಲಿ ಎಷ್ಟಾಗುತ್ತೆ ಅಷ್ಟು ಅದಿಲ್ಲದೆ ಇದ್ದರೆ ಸಪೋರ್ಟ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಎಲ್ಲಿ ಈ ಥರ ಬೆಳೀತಾ ಇದ್ದಾರೆ. ಮೊದಲು ನಿಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಅನಿಸ್ಬೋದು, ಬಟ್ ನೀವು ಪಾಯ್ಸನ್ ಮಾಡಿಕೊಳ್ಳದೆ ಇರೋದಕ್ಕೆ ಆ ಬೆಲೆ ಕೊಡೋದು ಭಾಳ ಸೂಕ್ತ. ಸೊ ಇದೊಂದು ಬದಲಾವಣೆ. ವಿಷಮುಕ್ತವಾದ ಆಹಾರ, ವಿಷಮುಕ್ತವಾದ ಜೀವನ. ಸೊ ನಮ್ಮ ಆಹಾರ, ನಮ್ಮ ಬಟ್ಟೆ, ಹಾಗೆಯೇ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸಹ ಕಾರ್ಗಳು ಬಂದು ಅನುಕೂಲ ಆಯಿತು. ಬಟ್ ವೀಕೆಂಡ್ ನೀವು ಟ್ರಾಫಿಕ್ ನೋಡಿದ್ದೀರ ಮೈಸೂರು. ಸೊ ಬೆಂಗಳೂರೇನೋ ಮೈಸೂರು ಆದಾಗ ನಿಮ್ಮ ವಿಧಾನ ಏನು ಬದಲಾಗಿದೆ. ಅದೇ ಥರ ಕಾರ್ಗಳು ಜಾಸ್ತಿ ಆಗ್ತಾ ಇದೆ, ಅದೇ ರಸ್ತೆ ಅಗಲೀಕರಣ ಉತ್ತರ. ಒಂದು ನಮ್ಮ ಪರಿಕಲ್ಪನೆನೇ ಬದಲಾಗಿದೆ. ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಸೈಕಲಲ್ಲಿ ಹೋಗ್ಬೋದಲ್ವ ಅಂತ. ನಮಗೆ ವಿಶ್ವಾಸ ಹೋಗುತ್ತೆ ಸೈಕಲಲ್ಲೆಲ್ಲ ಇಲ್ಲ. ಬಟ್ ಮಕ್ಕಳು ರೆಡಿಯಾಗಿದ್ದಾರೆ. ಬಟ್ ಅದಕ್ಕೆ ರೋಡ್ ರೆಡಿ ಮಾಡೋಕ್ಕೆ ನಾವು ಇದೆ. ಅದನ್ನು ನಾಟಕ ಆಗುತ್ತೆ ನೋಡಿರ್ಬೋದು. ಕಾರ್ಪೊರೇಷನ್ ರಸ್ತೆ ಪಕ್ಕ ಸೈಕಲ್ ಟ್ರ್ಯಾಕ್ ಅಂತ ಮಾಡಿ ಒಂದು ಸೈಕಲ್ ದುಡ್ಡು ಬಂತು ಮಾಡಿದ್ದಾಯಿತು ನಮ್ಮಲ್ಲಿ. ಬಟ್ ಅದೊಂದು ದಿಕ್ಕು ತೋರಿಸುತ್ತೆ ನಮಗೆ. ಮುಂದೆ ನಮ್ಮ ಮಕ್ಕಳು ಡಿಮ್ಯಾಂಡ್ ಮಾಡೋದು ಅದೇ ಥರ. ಒಂದು ಟ್ರಾಫಿಕ್ ಕಮ್ಮಿ ಆಗಬೇಕು, ಬೆಟರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಸೋಷಿಯಲ್ ಸಿಸ್ಟಮ್ಸ್ ಟು ಹೆಲ್ಪ್. ಏನು ಸೋಷಿಯಲ್ ಸಿಸ್ಟಮ್? ಬೆಳಗ್ಗಿದ್ದರೆ ಮ್ಯಾಕ್ಸಿಮಮ್ ವೆಹಿಕಲ್ ಕಾಣೋದು ಯಾವುದು? ಹಳದಿ ಬಣ್ಣದ ವೆಹಿಕಲ್ ನೋಡಿದಾರಲ್ಲ, ಸ್ಕೂಲ್ ಬಸ್. ಅದು ಯಾಕೆಂದರೆ ಎಲ್ಲಿಂದೋ ಮಕ್ಕಳು ಎಲ್ಲೋ ಹೋಗ್ತಾ ಇರ್ತಾರೆ ಅಂತ. ಎಷ್ಟೋ ದೇಶಗಳಲ್ಲಿ ನೇಬರ್ಹುಡ್ ಸ್ಕೂಲ್ ಅಂತ ಪಾಲಿಸಿ ಮಾಡಿದ್ದಾರೆ. ಈಗ ನಮ್ಮ ಮಕ್ಕಳು ರೂಪನಗರ ಸ್ಕೂಲ್ ಹೋದರೆ ಬಟ್ ತಕ್ಷಣ ನಮಗೆ ಶಾಕ್ ಆಗುತ್ತೆ. ರೂಪನಗರ ಸ್ಕೂಲ್ ನಮ್ಮ ಮಕ್ಕಳು. ಅದೇ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ರೂಪನಗರ ಶಾಲೆಗೆ ಒಂದು ಉತ್ತಮವಾದ ಶಾಲೆ. ಸೊ ಇದು ಒಂದು ಸಾಮಾಜಿಕ ಪ್ರಯತ್ನ. ಅಲ್ಲಿ ನಾವು ನಮ್ಮ ರಾಜಕಾರಣಿಗಳು ಹೇಳಿದ್ರೆ ನಮ್ಮ ಪ್ರಯತ್ನ ನಮ್ಮ ಶಾಲೆಗಳು ಪ್ರತಿ ಲೊಕ್ಯಾಲಿಟಿಯಲ್ಲಿ ಯಾವುದು ಸರ್ಕಾರಿ ಶಾಲೆ ಕಡಿಮೆ ಇಲ್ಲ ಅನ್ನೋ ಥರ ಇದ್ದರೆ ಜನ ದೂರ ಹೋಗೋದೇ ಬೇಕಾಗುತ್ತೆ. ನಾವು ಓದಿ ಬೆಳೆದಿದ್ದು ಒಂದು ಸಣ್ಣ ಶಾಲೆಯಲ್ಲಿ ನಡ್ಕೊಂಡು ಹೋಗೋ ಥರ ಇತ್ತು. ಹೋಗಿ ಬರೋದೇ ಒಂದು ಖುಷಿ ವಿಷಯ. ಇವತ್ತೊಂದು ಮಕ್ಕಳಿಗೆ ನೋಡ್ತಾ ಇರ್ತೀವಿ, ಬಸ್ಸಲ್ಲಿ ಹೋಗ್ಬೇಕು, ಬಸ್ ಹತ್ಸಕ್ಕೂ ಅಪ್ಪ ಅಮ್ಮ ಹೋಗ್ಬೇಕು. ಸೊ ಮಕ್ಕಳು ಇದರಲ್ಲಿ ಭಾಳ ಕರ್ಕೊಂಡಿದ್ದಾರೆ. ಮತ್ತು ನಿಮ್ಮ ಜನ್ರೇಷನ್ ಇನ್ನೊಂದು, ನೀವು ಮರ ಹತ್ತಿ ಆಟ ಆಡಿದ್ದೀರಿ ಅನ್ಕೊಂಡಿದ್ದೀರಲ್ಲ ಅಲ್ಲ, ಹಣ್ಣನ್ನ ಕಿತ್ತು ತಿಂದಿದ್ದೀರಾ, ಮಾವಿನ ಹಣ್ಣಿನ ತೊಗೊಂಡು ಎಲ್ಲ ಮಾಡಿದ್ದೀರ. ಇಮ್ಯಾಜಿನ್ ನೆಕ್ಸ್ಟ್ ಜನರೇಷನ್, ನೀವು ನೋಡ್ತಿರೋ ಜನರೇಷನ್ ನಿಮಗೂ ಇಲ್ಲ. ನೀವು ಇದನ್ನೆಲ್ಲ ನೀವು ಹೊಗಳಿದ್ರೆ ಅವ್ರಿಗೆ ಹುಚ್ಚು ಅನ್ಕೋತಾರೆ ಏನು ತಿನ್ನಲ್ಲ ಅಂತ. ಯಾಕೆಂದ್ರೆ ಅವ್ರು ನನ್ನ ಅನುಭವ ಇಲ್ಲ. ಇದನ್ನು ಮಾಡಿದ್ದು ನಮ್ಮದೇ ಒಂದು ಜವಾಬ್ದಾರಿ. ನಾವು ಮಕ್ಕಳನ್ನ ಜೋಪಾನ ಮಾಡಿ ಅವ್ರಿಗೆ ಎಕ್ಸ್ಪೋಜರ್ ಇದ್ದೇ ಇದ್ದೇನೆ. ಸೊ ಈಗ ನಾವು ನಮ್ಗೊಂದು ಬೇಜಾರು ಇರ್ಬೋದು, ಮಕ್ಕಳನ್ನ ಮಾಸ್ ಕೇಳಲ್ಲ, ಹೋಗ್ತಿರಲ್ಲ ಎಲ್ಲ. ಬಟ್ ಅದಕ್ಕೆ ಒಂದು ಕಾರಣ ಇದೆ. ಮಕ್ಕಳು ನಾವು ಕೇಳೋದು ಮಾತ್ರ ಅಲ್ಲ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ಬಟ್ ಅವ್ರಿಗೆ ಒಂದು ಕಾಣುತ್ತೆ, ನಾವು ಹೇಳೋದೊಂದು ಮಾಡೋದು, ಅದನ್ನು ನಾವು ಒಪ್ಕೋಬೇಕಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ. ಈ ಜೀವನ ಶೈಲಿ ಬದಲಾವಣೆ ನಮ್ಮಿಂದ ಶುರು. ನಾವು ಚಿಕ್ಕ ಹೊಂದಾಣಿಕೆ ಅದು ಖುಷಿಯಿಂದ ಮಾಡಬೇಕು. ಅಯ್ಯೋ ಏನೋ ಪರಿಸರ ಉಳಿಸ್ತೀನಿ ಏನಿಲ್ಲ, ನಮ್ಮದು ಉಳಿಸ್ಕೊಳಕ್ಕೆ ನಾವು ಮಾಡಿದ್ರೆ ಸಾಕು. ಖುಷಿಯಿಂದ ಮಾಡಿದ್ರೆ ಒಂದು ಪರಿವರ್ತನೆ ಖಂಡಿತ ಸಾಧ್ಯ ಆಗುತ್ತೆ. ಯಾವುದೇ ಸಮುದಾಯ ಪರಿವರ್ತನೆ, ಇಡೀ ಸಮುದಾಯ ಪರಿವರ್ತನೆ ಆಗುತ್ತೆ. ಎಲ್ಲೋ ಒಂದು ಬಿಂದು, ಕೇಂದ್ರ ಬಿಂದುವಿಂದಾಗಿ ಹರಡುತ್ತೆ. ಆ ರೀತಿ ಅನೇಕ ಕೇಂದ್ರ ಬಿಂದುಗಳು ಆಗೋ ಪ್ರಯತ್ನ ಮಾಡ್ತಾ ಇವೆ. ನೀವೇ ನೋಡಿದ್ರೆ ಕಾಣುತ್ತೆ. ಬಟ್ ಒಂದು ಆಪರ್ಚುನಿಟಿ ಇದ್ದರೆ ನಾವು ಒಂದು ಬಿಂದು ಆಗೋಕ್ಕೆ ಸಾಧ್ಯ ಇದೆ. ನಮ್ಮ ಸಮುದಾಯ ನಾವು ಬಿಂದು ಆಗೋಕ್ಕೆ ಸಾಧ್ಯ ಇದೆ ಪರಿವರ್ತನೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಗ್ರೀನ್ ಫೆಸ್ಟಿವಲ್ ಹಸಿರು ಹಬ್ಬ ನನಗೂ
ನಮ್ಗೆ ಯಾರಾದ್ರೂ ಮದುವೆ ಕರೆದ್ರೆ ಹೋಗೋಕ್ಕೆ ಒಂದು ದೊಡ್ಡ ಮುಷ್ಕರ. ಯಾಕೆಂದ್ರೆ ಒಂದು ಮದುವೆ ಅಂದರೆ ತುಂಬ ದುಡ್ಡು ಖರ್ಚು ಮಾಡಿರ್ತಾರೆ. ಊಟಕ್ಕೆ ಮೊದಲಂತೂ ಪ್ಲಾಸ್ಟಿಕ್ ಹಾಕ್ತೀನಿ, ಪೇಪರ್ ಹಾಕ್ತಾರೆ. ಬಟ್ ನೀರು ಕುಡಿಯೋಕ್ಕೆ ನೀರು ಅಂದರೆ ಪ್ಲಾಸ್ಟಿಕ್ ಎಷ್ಟು ಪ್ರಮಾಣ ಅಂತ ನೋಡಿದ್ರೆ ನಾವು ಏನು ನೋಡ್ತಾ ಇದ್ದೀವಿ. ಸೊ ಸಮುದಾಯ ಬದಲಾಗೋದಕ್ಕೆ ನಮ್ಮ ಪ್ರಯತ್ನ ಇದೆ. ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವರು ಸ್ಟೀಲ್ ಲೋಟ ತಂದು ಬಾಡಿಗೆ ಕೊಡ್ತಾರೆ ಅಥವಾ ಫ್ರೀಯಾಗಿ ಕೊಡ್ತಾರೆ, ತೊಗೊಂಡು ಬಳಕೆ ಮಾಡಿ ವಾಪಸ್ ಮಾಡ್ತಾರೆ. ಯಾಕೆಂದರೆ ಇದು ತಪ್ಪಿಸ್ಬೇಕು. ನಾವು ಇವತ್ತು ಈವೆಂಟ್ ಚಂದ್ರದವ್ರಿಗೆ ಗುಲಾಬ್ ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ ಯಾಕೆ ಅಂತ ನಾವು ಸ್ವಲ್ಪ ನಿಟ್ಟೆಗೆ ತೊಗೊಂಡ್ರೆ ಈ ನಮ್ಮ ಮದುವೆಗಳು ಸ್ವಲ್ಪ ಎಕೋ ಫ್ರೆಂಡ್ಲಿಯಾಗಿ ಮಾಡೋಕ್ಕೆ ಸಾಧ್ಯ. ಸೊ ಹಾಗೆಯೇ ಸಮುದಾಯದ ಮಟ್ಟದಲ್ಲಿ ಆಗೋದು. ನನಗೆ ಇನ್ನೊಂದು ಪ್ರಶ್ನೆ ಇರಬೇಕು, ಯಾರೋ ಮಾಡಬೇಕು ಅಂತಿದ್ದೀನಿ, ಬಟ್ ನಾನೇನೋ ಸ್ವೀಟ್ ಕೊಡಬೇಕು ಅಂತ ತಟ್ಟೆ ಏನೋ ಸಿಗುತ್ತಾ? ಖಂಡಿತ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಸಿಗ್ತಾ ಇದೆ. ಸೊ ನಾವು ಹಾಗೆ ಅದನ್ನು ಬಳಕೆ ಮಾಡಬೇಕು ಜಾಸ್ತಿ. ಪ್ಯಾಕೇಜಿಂಗ್ ಇವತ್ತು ದೊಡ್ಡ ವೇಸ್ಟ್ ಇವತ್ತು ಬರ್ತಾ ಇರೋದು ಪ್ಯಾಕೇಜಿಂಗ್, ಫುಡ್ ಪ್ಯಾಕೇಜಿಂಗ್. ಮತ್ತು ಇವತ್ತು ಝೊಮ್ಯಾಟೊ ಸ್ವಿಗ್ಗಿ ಬಂದು ಭಾಳ ಬೇಗ ತಿಂಡಿಯನ್ನು ಬರುತ್ತೆ, ಕಸದ ಬೆಟ್ಟ ಬಂದ. ಈ ಸತಿ ಸ್ವಿಗ್ಗಿ ಮೇಡ್ ಎ ಬಿಗ್ ಪ್ರಾಫಿಟ್, 400 crores ಪ್ರಾಫಿಟ್. ಸೊ ಸ್ವಿಗ್ಗಿ ಬೆಳೆದು ಅಂದರೆ ನಾವು ಕಸದ ಬೆಟ್ಟ ಅದು ಇದು ಮುಖ. ಸೊ ಜೀವನ ಶೈಲಿ ಬದಲಾವಣೆ ಭಾಳ ಮುಖ್ಯ. ಇನ್ನೊಂದು ಆಗ್ತಾ ಇದೆ ಮೀಡಿಯಾದಲ್ಲಿ ಪೋಸ್ಟ್ ಕೋವಿಡ್. ಸ್ವಲ್ಪ ಅಡುಗೆ ಇಡ್ಲಿ ಅಂದರೆ ಮನೆಯಲ್ಲೆಲ್ಲ ಉತ್ಸಾಹ ಆಗ್ತದೆ, ಮಕ್ಕಳು ಉತ್ಸಾಹ ಆಗ್ತಾ ಇದೆ. ಎಲ್ಲೋ ಬದಲಾವಣೆಗೆ ಇದು ಸಹ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತು ಎಂಜಾಯ್ ಮಾಡಬೇಕು. ಮತ್ತು ಮಕ್ಕಳು ಹೊರಗಡೆ ಹೋಗಿ ತಿಂದವ್ರಿಗೆ ನೀವು ರುಚಿಯನ್ನು ಗೊತ್ತಾಗುತ್ತೆ ಅಲ್ಲ. ಹೊರಗಡೆನೇ ತಿಂಡಿ ತಿಂದರೆ 1 ತಿಂಗಳು 2 ತಿಂಗಳು ತಿಂಡಿ ತಿಂದಮೇಲೆ ನಿಮ್ಮ ಅನ್ನ ಸಾರು ತಿನ್ನೋಕ್ಕೆ ಎಷ್ಟು ಖುಷಿ ಇರೋದು ಅದು ಗೊತ್ತಾಗುತ್ತೆ. ಈ ಮೌಲ್ಯಗಳು ಸಹ ಡಿಸ್ಕವರ್ ಆಗ್ತಾ ಇದೆ. ಸೊ ಲೆಟ್ ದಿಸ್ ಕನ್ವರ್ಷನ್ ಬಿ ಎಂಜಾಯಬಲ್. ನಮ್ಮ ಆಹಾರ ಒಂದು ಶುದ್ಧವಾದ ಆಹಾರ, ಮತ್ತು ನಮಗೆ ಆಹಾರದಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ಅದನ್ನು ತಿನ್ನೋದು, ಅದನ್ನು ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಪರ್ಮಿಷನ್ ಆಗದೆ ಮಾಡೋಕ್ಕೆ ಸಮುದಾಯದ ಮಟ್ಟದಲ್ಲಿ ನಾವು ಉತ್ಪನ್ನಗಳನ್ನು ನಿವಾಸಿಗಳು ಒಂದು ಸಮುದಾಯವಾಗಿ ಅದನ್ನು ತೋರಿಸೋಕ್ಕಾಗುತ್ತೆ. ನಮ್ದು ಯಾವುದೇ ಕಾರ್ಯಕ್ರಮ ಆದರೂ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದು ಮಾಡಿ ತೋರಿಸೋಕೆ ಬೇರೆಯವ್ರಿಗೆ ಮನವರಿಕೆ ಆಗುತ್ತೆ. ಇದನ್ನು ಮಾಡೋಕ್ಕಾಗುತ್ತೆ. ನಾವು ಸಹ ಹೆಮ್ಮೆಯಿಂದ ಸಮಾಧಾನದಿಂದ ಇರೋಕ್ಕೆ ಸಾಧ್ಯ. ಸೊ ಹೀಗೆ ಆಹಾರ ಆಯಿತು, ಬಟ್ಟೆ ಆಯಿತು, ನಮ್ಮ ಟ್ರಾನ್ಸ್ಪೋರ್ಟೇಷನ್ ಆಯಿತು, ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ. ಮತ್ತು ನಾವಿರುವಂಥ ನಮ್ಮ ಮನೆ, ನಮ್ಮ ಪರಿಸರ ಸಹ. ನಾನು ಇಂಜಿನಿಯರ್ಗಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೆ, ಈಗಲೂ ಮಾಡ್ತಾ ಇದ್ದೆ. ಮೋಸ್ಟ್ಲಿ ಎಲ್ಲರೂ ಕಮಿಷನರ್ಸ್ ಗಲೀಜಾಗುತ್ತೆ ಅಂತ. ಸೊ ನಾವು ಪಾರ್ಕ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್ ಯಾಕೆ ಅನ್ನೋದೇ ನಾವು ನೋಡ್ತಾ ಇದ್ದೀವಿ. ಮುಂಚೆ ನೀವೆಲ್ಲ ಮರ ಹತ್ತಿ ಆಟ ಆಡಿ ಬೆಳೆದವರು. ಇವತ್ತಿನ ಮಕ್ಕಳು ಬೆಂಗಳೂರಲ್ಲಿ ಒಂದು ಮಗುಗೆ ಅವ್ನು ಒಬ್ಬರು ತಾತ 24th ಫ್ಲೋರ್ಲಿದ್ದರೆ ಇನ್ನೊಬ್ಬರು 10th ಫ್ಲೋರ್ಲಿ ಇರ್ತಾರೆ. ಗ್ರಾಮೀಣ ಅನ್ನೋದಿದ್ದೇ ಇಲ್ಲ. ರಾಗಿ ಯಾವ ಮರದಲ್ಲಿ ಬೆಳೆಯುತ್ತೆ ಯಾಕಂದರೆ ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಇದೆಲ್ಲ. ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ ಅಂದರೆ ಯಾರು ಸಾಧ್ಯನೇ ಇಲ್ಲ. ಮತ್ತು ಪಾಠದಲ್ಲೂ ಅಷ್ಟೇ ಲೈಫ್ ಸೈಕಲ್ ಅಂತೆಲ್ಲ ಹೇಳಿದರೆ, ವೆಬ್ ಆಫ್ ಲೈಫ್ ಅಂತ ನೋಡಿದ್ರೆ ಒಂದು ಲ್ಯಾಂಗ್ವೇಜ್ ಜೆಗ್ರಿಫಿಕ್ ಅಥವಾ ಡಿಸ್ಕವರಿ ಚಾನಲ್ ಹೊರಗಡೆ ಎಲ್ಲ. ಸೊ ಪಾರ್ಕ್ಸ್ ಆ್ಯಂಡ್ ಪ್ಲೇ ಗ್ರೌಂಡ್ಸ್ ಏನಿದೆ ಇವುಗಳು ನಮಗೆ ಕೊನೆಯ ಕಿಟಕಿ ಪರಿಸರ. ನಮ್ಗೆ ಯಾವಾಗಲೂ ಆಶ್ಚರ್ಯ ಆಗ್ತದೆ, ನಾವು ಇವತ್ತು ಹಕ್ಕಿ ಚಿಟ್ಟೆಗಳು ಬರ್ತಾ ಇದ್ದೀವಿ, ಯಾಕೆ ಬರ್ತಾ ಇದೆ ಅಂತ. ಯಾಕೆ ನಮ್ಗದು ಬೇಡ. ನಮ್ಮ ಮನೆಗಳಲ್ಲಿ ಜಾಗನೇ ಇದೆ ಅನ್ನೋ ಥರ ಮಾಡ್ತಾ ಇದ್ದೀವಿ. ನಮ್ಮ ಪಾರ್ಕ್ಗಳಲ್ಲೂ ಸಾಮಾನ್ಯವಾಗಿ ಕಂಡು ಬರೋ ಮರ ಗಿಡಗಳು ಯಾವುದೇ ಕೆಳಗಡೆಗಳು ಹಸಿರು ಹುಲ್ಲು. ಎರಡನೇದು ನೀವು ನೋಡಿರ್ತೀರ ಹಸಿರು, ಅದಕ್ಕೆ ಡುರಾಂಟ ಅಂತ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ದುರಂತ ಅಂತ. ಯಾಕೆಂದರೆ ಯಾವುದು ಕ್ರಿಮಿಕೀಟ ತಿನ್ನಬಾರ್ದು, ಅದಕ್ಕೇನು ಕೇರ್ ಮಾಡಬೇಕು ಅಂತ. ಮತ್ತು ಪಾರ್ಕ್ ಸುತ್ತ ಒಂದು ಮರ ಇರುತ್ತೆ, ಯಾವುದನ್ನ ಶುದ್ಧ ಅಶೋಕ, ಅದನ್ನು ಏನು ಕೇರ್ ಮಾಡಬೇಕು. ಇವತ್ತು ನಮ್ಮ ಪಾರ್ಕ್ ಯಾವುದು ಹುಳ ಬರಬಾರ್ದು, ಯಾವುದು ಗಾಡಿ ಪಕ್ಷಿ ಬರಬಾರ್ದು, ಪಾರ್ಕ್ ಯಾಕೆ ಮಾಡ್ತಾ ಇದ್ದೀವಿ? ಪಕ್ಷಿಗಳು ಯಾವಾಗ ಬರುತ್ತೆ ಅಂದರೆ ಇವಲ್ಲಿ ಕ್ರಿಮಿಕೀಟಗಳಿದ್ದರೆ ಪಕ್ಷಿಗಳು ಬರುತ್ತೆ, ಒಂದು ಜೀವ ಜಾಲನೆ ಇರುತ್ತೆ. ನೀವು ಕೆರೆಗೆ ಹೋದರೆ ಇವತ್ತು ಸಹ ಕಾಪಾಡ್ಕೊಂಡು ಮೈಸೂರಿನ ಕೆರೆಗೆ ಹೋದರೆ 1 ಗಂಟೆ ಕೂತ್ಕೊಂಡ್ರೆ ನೀವು ಜೀವಜಾಲ ಹೇಗೆ ಕೆಲಸ ಮಾಡುತ್ತೆ ಅಂತ ಅನಿಸ್ತದೆ. ಅದೇ ಬೆಂಗಳೂರಲ್ಲಿ ಸಿಗಲ್ಲ. ಯಾಕೆಂದರೆ ಕೆರೆಗಳನ್ನ ತೊಟ್ಟಿಗಳು ಮಾಡ್ಕೊಂಡು ಅಲ್ಲಿ ಜೀವ
ಫಿಕ್ಸ್ ಮಾಡಿದ್ರೆ ನಮ್ಮ ಮಕ್ಕಳಿಗೂ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಮತ್ತು ಅವ್ರಿಗೂ ಒಂದು ಹೋಪ್ ಬರುತ್ತೆ, ಇದು ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಧೈರ್ಯ ಬರುತ್ತೆ. ಮತ್ತು ಅವ್ರ ಪ್ರಯತ್ನಗಳಿಗೆ ನಾವು ಸಹ ಕೈ ಜೋಡಿಸಿದ್ರೆ ಮತ್ತು ಇದು ಕ್ಷಿಪ್ರ ಬದಲಾವಣೆಗಳ ಅಗತ್ಯ ಇದೆ. ಇದು ಬಿಸ್ನೆಸ್ ಆಸ್ ಯೂಶುವಲ್ ಅಂತ ಅಂದರೆ ಅದನ್ನು ತೋರಿಸಿದೆ. ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗ್ತಿದೆ ಅಂದರೆ ಇವತ್ತು ಸಹ ಬಾಬು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು 1.5 ಡಿಗ್ರೀಸ್ ಮಾಡೋಕ್ಕಾಗಲ್ಲ, ಏನಿಲ್ಲ 2 ಡಿಗ್ರೀಸ್ ಆಲ್ರೆಡಿ ಕ್ರಾಸ್ ಆಗೋದು ನಿಶ್ಚಯ ಆಗುತ್ತೆ. ಒಂದು 2 ಡಿಗ್ರೀಸ್ ಕ್ರಾಸ್ ಆಯಿತು ಅಂದರೆ ಈಗ ನೋಡ್ತಾ ಇದ್ದಿಲ್ಲ ಏನು ಬೇಕು ಮಳೆ ಇದೆಲ್ಲ ಅದು ಇನ್ನೂ ವಿಪರೀತ ಆಗುತ್ತೆ. ಮುಖ್ಯವಾಗಿ ಕರ್ನಾಟಕದವರು ಒಂದು ಎಚ್ಚರ ನಾನು ಹೇಳ್ಕೊಡ್ತೀನಿ ಅಂದರೆ ಸುನಾಮಿ ಏನು ಅನ್ಸಲ್ಲ ಅಲ್ಲ, ಭೂಕಂಪ ಅಂತ ಏನು ಅನ್ಸಲ್ಲ, ಅದು ನೆಕ್ಸ್ಟ್ ಬರಗಾಲ ಬಂದಾಗ ತೀವ್ರ ತೊಂದರೆಗೆ ಒಳಗಾಗೋದು ಕರ್ನಾಟಕ. ಯಾಕೆಂದರೆ ನಮಗೆ ಅತಿ ಕಮ್ಮಿ ಅಂತರ್ಜಾಲ ಇದೆ. ನಾವು ನಂಬರ್ 3 ಇನ್ ಕಂಟ್ರಿ ಪೂರ್ ಗ್ರೌಂಡ್ ವಾಟರ್, ಮತ್ತು ನಂಬರ್ 2 ಇನ್ ವೆರಿ ಡ್ರೈ ಲ್ಯಾಂಡ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಡ್ರೈ ಲ್ಯಾಂಡ್ ಇರೋದು ಕರ್ನಾಟಕ. ಪಶ್ಚಿಮ ಘಟ್ಟಗಳಿದೆ, ಮಳೆ ಬರುತ್ತೆ, ಮಳೆಗಳಲ್ಲಿ ಇದೆ, ನಾವು ಮೇಲೆ ಡಿಪೆಂಡ್ ಆಗ್ತೀವಿ. ಮಳೆ ಬರಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಇಸ್ ಇನ್ಎವಿಟಬಲ್. ಬಟ್ ಕ್ಲೈಮೇಟ್ ಚೇಂಜನ್ನು ನಾವು ಬದಲಾಯಿಸೋದಕ್ಕೂ ಅದೆಲ್ಲ ಅಡಾಪ್ಟ್ ಆಗೋಕ್ಕೆ ಸಾಧ್ಯ. ಸೊ ಈ ಜೀವನ ಶೈಲಿಗಳನ್ನ ಏನಂದರೆ ಒಂದು ಅದು ಇಂಪ್ಯಾಕ್ಟ್ ಆಗದೆ ಇದೆ, ಮತ್ತು ಪೂರ್ವವಾದಂಥ ಒಂದು ಜೀವನ ಶೈಲಿ. ಸೊ ನಿಮ್ಮ ಹಸಿರು ಹಬ್ಬ ಅದನ್ನು ಒಂದು ಸೆಲೆಬ್ರೇಷನ್. ನಮಗೆ ಹಬ್ಬ ಅಂತ ಮಾಡ್ತಿದ್ದು ಒಂದು ಸೀಸನಲ್ಲಿ ಬಂದಂಥ ದಾರಿಯನ್ನು ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಇವತ್ತು ಸಹ ನಾವು ಅದೇ ಸ್ಪಿರಿಟಲ್ಲಿ ಬದಲಾವಣೆಯನ್ನು ಸ್ವೀಕಾರ ಮಾಡ್ತೀವಿ. ಪರಿಸರವನ್ನು ನಮ್ಮ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗಬೇಕು ಅಂದರೆ ನಾವು ಪರಿಸರ ಸ್ನೇಹಿ ಜೀವನ ಶೈಲಿಗೆ ಸೆಲೆಬ್ರೇಟ್ ಮಾಡಬೇಕು. ಸೊ ನೀವು ಮಾಡ್ತಿರೋ ಹಬ್ಬ ಆ ದಿಕ್ಕಿನಲ್ಲಿ ಭಾಳ ಪ್ರಸ್ತುತ ನೀವು ಮಾಡಿ, ಮತ್ತು ಒಂದು ಸಮುದಾಯದ ಮಟ್ಟದಲ್ಲಿ ಬದಲಾವಣೆ ತರಕ್ಕೆ ಇದೊಂದು ಮೂಲಭೂತವಾದ ಕಾರಣ ಆಗ್ತದೆ. ಅದು ಅನಿಸಿಕೆ ನೀವು ದಕ್ಷಿಣ ಕನ್ನಡದಲ್ಲಿ ಬಂದವರು, ನೀವು ಮುಂಚಿತ ರೈಸ್ ತಿಂತಾ ಇದ್ದೀವಿ, ತಿನ್ನಿ ಏನು. ಬಟ್ ಜೊತೆಗೆ ಡಾಕ್ಟ್ರಿಂದ ಡಯಾಬಿಟೀಸ್ ಬಂದಿರ್ತಾರೆ, ಸ್ವಲ್ಪ ಕಡಿಮೆ ಮಾಡಿ, ಬೇರೆ ತಿನ್ನಿ, ಸ್ವಲ್ಪ ಗೋಧಿ ತಿನ್ನಿ. ಈಗ ನಾನು ವಿಷಯ ಗೊತ್ತಾಗ್ತದೆ, ಸ್ವಲ್ಪ ಸಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ. ಅದಕ್ಕಿಂತ ಸ್ವಲ್ಪ ಸೊ ಎಲ್ಲರೂ ಬದಲಾಗಿತ್ತು. ನಗರೀಕರಣದ ಲಕ್ಷಣದೇ ಒಂಥರ ವೈಟ್ ರೈಸ್ ಅಂತ. ನಿನ್ನೆದಾಗ ರಾಗಿ ಮುದ್ದೆದಿಂದ ಇವತ್ತು ವೈಟ್ ರೈಸ್ ಅಂತ ಶುರು ಮಾಡಿದ್ರೆ ಆರೋಗ್ಯ. ವೈಟ್ ರೈಸಲ್ಲಿ ಎಲ್ಲ ರೈಸ್ ಇದೆ, ಅದರಲ್ಲಿರೋ ಪ್ರೋಟೀನ್ ಬೇರೆ ಸ್ಕಿನ್ ಆ ರೆಡ್ ಕಲರ್ ನಿಮ್ಗೆ ಏನು ಕಾಣಿಸ್ತದೆ, ನೀವು ಅದನ್ನೇನಾದರೂ ಸ್ಟೋರ್ ಮಾಡಿದರೆ ಮುಗ್ಗಲು ಬರುತ್ತೆ ರಾಸ್ತೆ. ಸೊ ಮಾರ್ಕೆಟಲ್ಲಿ ನಡೆಯಲ್ಲ, ಅದನ್ನು ಪಾಲಿಶ್ ಮಾಡಿ ತೆಗೆದುಬಿಟ್ಟು ಅದನ್ನು ಮಾರ್ತಾರೆ. ಏನು ದನಕರುಗಳಿಗೆ ನಿಮಗೆ ಇದು ಆ್ಯಕ್ಚುಲಿ ಇಟ್ ಇಸ್ ಲೈಕ್ ಎ ಪ್ಲಾಸ್ಟಿಕ್, ಇವರು ಕಾರ್ಬೋಹೈಡ್ರೇಟ್ ಕೊಡ್ತಾರೆ. ಸೊ ನಾವು ಅದನ್ನು ತಿನ್ಬೇಕಾದ್ರೆ ಜೊತೆಗೆ ಬೇಳೆ ತಿನ್ನಲೇಬೇಕು, ತರಕಾರಿ ತಿಂದರೆ ನಿಮ್ಗೆ ಬ್ಯಾಲೆನ್ಸ್ ಬರ್ತೀವಿ. ಬರೀ ರೈಸ್ ಎಲ್ಲ ಇರುತ್ತೆ, ರೈಸ್ ಪಲಾವ್ ತಿಂದರೆ ಏನು ಪ್ರಯೋಜನ ಇಲ್ಲ. ಸೊ ನಮ್ಮ ಜಂಕ್ ಫುಡ್ ಅದನ್ನು ಸೇರ್ತಾ ಬರುತ್ತೆ. ಏನು ಮಾಡಿದ್ರು ಅಂತ ಸುಮಾರು ಜನ ನಮ್ಮ ಮಿತ್ರರೇ ಆರ್ಗ್ಯಾನಿಕ್ ಫಾರ್ಮರ್ಸ್. ನಾವು ಅವ್ರ ಜೊತೆ ಮಾಡಿದಾಗ ಅವ್ರ ಕಟ್ಟ ಕೇಳಿದ್ರೆ ನಮ್ಗೆ ಬೇಜಾರಾಗ್ತದೆ. ಆರ್ಗ್ಯಾನಿಕ್ ಅಂತ ಬೆಳಿತೀನಿ, ಬಟ್ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ. ಮಾರ್ಕೆಟ್ ಅಂತ ನಿಮಗೆ ಚಿಕ್ಕದು ಕಾಣುತ್ತೆ, ಇನ್ನು ಕಡಿಮೆ ಕೊಡುತ್ತಾರೆ. ಕೊನೆಗೆ ನಾವು ಮಾತಾಡ್ಕೊಂಡು ಅದೇ ಥರ ಚರ್ಚೆ ಮಾಡ್ತಾ ಇದ್ದೀವಿ. ನನ್ನ ಮನೆಯಲ್ಲೇ ಸೇರಿ ಚರ್ಚೆ ಮಾಡ್ತಾ ಇದ್ದೀವಿ 15 ದಿವಸಕ್ಕೊಂದ್ಸತಿ. ಸುಮಾರು 9 ತಿಂಗಳಾಗೋದ್ರಲ್ಲಿ ಈ ಚರ್ಚೆ ಮಾಡ್ತಿದ್ದಕ್ಕೆ ಸೇರ್ತಾ ಇದ್ದೀವಿ. ಸುಮಾರು 20 ಜನ ಇದೆ. ನಾವೇ ಯಾಕೆ ಮಾರ್ಕೆಟ್ ಶುರು ಮಾಡಬಾರ್ದು ಹೋಗುತ್ತೆ. ಸೊ ಒಂದು ಬೇಸರ ಅಂತ ಒಂದು ಮಾರ್ಕೆಟ್ ಶುರು ಇದೇನಂದರೆ ಇಟ್ಸ್ ಎ ಕೋಆಪರೇಟಿವ್ ಬಿಟ್ವೀನ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಇಬ್ಬರು ಸೇರಿದ್ರೆ ನಾವು ಒಂದು ಶಾಪ್ ಓಪನ್ ಮಾಡಿ ಮೈಸೂರು ಫಸ್ಟ್ ಆರ್ಗ್ಯಾನಿಕ್ ಮಾರ್ಕೆಟ್. ಬಟ್ ಅಲ್ಲಿ ನಮ್ಮ ಅನುಭವ ಆಗಿರುತ್ತೆ. ನೀವು ಹೇಳಿದಾಗೆ ಆರ್ಗ್ಯಾನಿಕ್ ಏನು ಖಾತ್ರಿ ಪಡಿಸೋದು ನಾವು ಒಂದು ಸಿಸ್ಟಮ್ ಇಟ್ತೀವಿ. ಒನ್ಸ್ ಇನ್ 6 months ನಾವು ಫಾರ್ಮರ್ ಫೀಲ್ಡ್ ಹೋಗಿ ನಾವು ಹೋಗೋದ್ರಿಂದ ಒಂದು 30% 40% ಜೊಳ್ಳು ಅಂತ ಗೊತ್ತಾಯಿತು. ಯಾಕೆಂದರೆ ಹೇಳ್ತಾರೆ ಅವ್ರದ್ದೇ ಅಲ್ಲಿ ಕೊಡ
ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲ ಅದಕ್ಕೆ ಮಾತ್ರ ಮಾಡಿದೆ, ಅದು ಮ್ಯಾಂಗೋ ಫ್ಲವರ್ಗೆ ಹಾಕಿದೆ ಈ ಥರ ಏನೋ ಒಂದು ಉತ್ತರ ಮಾಡಿದೆ. ಆರ್ಗ್ಯಾನಿಕ್ ಅಂದರೆ ಅದು ಬಳಕೆ ಮಾಡಬೇಕು, ಎಲ್ಲಿ ಬಳಕೆ ಮಾಡಬೇಕು ಸರಿ. ಅಲ್ಲ ಅದಕ್ಕೆ ಇದು ಚರ್ಚೆ ಜಾಸ್ತಿ ಆಗ್ತದೆ ಸರ್. ನಾನು ಹೇಳ್ತಾರೆ ಅಂದರೆ ಇನ್ನೊಂದು ಏನಾಗ್ತದೆ ಅಂದರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇದೆ, ಮಾನೋಕಲ್ಚರ್ ಇಸ್ ಒನ್ ಥಿಂಗ್. ಹಿಂದೆ ಏನಂದರೆ ಇದರ ಎಕರೆಗಟ್ಟಲೆ ನೂರಾರು ಎಕರೆ ಸಾವಿರಾರು ಗಟ್ಟಲೆ ಇದೇ ಥರ ತರಕಾರಿ. ತೆಂಗು ಫಾರ್ ಎಕ್ಸಾಂಪಲ್, ಈ ಕೆಲವು ವರ್ಷಗಳ ಹಿಂದೆ ರೈಟ್ ಬಂದಿತ್ತು ನೋಡಿ, ತೆಂಗಿನ ಇಡೀ ವ್ಯಾಪಕವಾಗಿ ಹರಡುತ್ತೆ. ಒಂದರಿಂದ ಒಂದು ಹರಡು ಭಾಳ ಸುಲಭ, ಯಾವಾಗೂ ಸಹ. ಮತ್ತು ನ್ಯಾಚುರಲ್ ಸೈಕಲ್ಸ್ ಇದೆ, ಯಾವುದೇ ಪೆಸ್ಟ್ ಬಂದರೆ ಅದಕ್ಕೊಂದು ಪರ್ಯಾಯ. ಈ ಕೀಟಗಳು ಬಂದರೆ ನಿಮಗೆ ಜಮೀನಲ್ಲಿ ಅದಕ್ಕೆ ಹುಳುಗಳು ಕಾಯ್ತಾ ಇರ್ತದೆ, ಆ ಹುಳುಗಳಿಗೆ ಹಕ್ಕಿಗಳು ಕಾಯ್ತಾ ಇರ್ತವೆ. ಇನ್ಫ್ಯಾಕ್ಟ್ ನೀವು ಒಂದು ಸೈಕಲ್, ನೇಚರ್ ಸೈಕಲ್ ನೋಡಿದ್ರೆ ನಿಮ್ಗೆ ಈ ಥರ ಚೆನ್ನಾಗಿ ಮಳೆ ಬಂದು ಎಲ್ಲ ಬಂದ ಮೇಲೆ ಹಕ್ಕಿಗಳ ಸಂತತಿ ಆಮೇಲೆ, ಯಾಕೆಂದರೆ ಇಲ್ಲಿ ಬಂದು ಕೀಟಗಳೆಲ್ಲ ಸಮೃದ್ಧವಾಗಿರುತ್ತೆ. ಅದಾದಮೇಲೆ ಕೀಟಗಳು ಇದು ಹಕ್ಕಿಗಳನ್ನು ಹೊಟ್ಟೆ ಇಟ್ಕೊಂಡು ಎಲ್ಲ ಹಕ್ಕಿಗಳು ವೆಜಿಟೇರಿಯನ್ ಹಕ್ಕಿಗಳು ಮರಿಯಾಗಿದ್ದಾಗ ಅದಕ್ಕೆ ಸ್ವಲ್ಪ ಹುಳುಗಳಿದೆ. ಬಟ್ ಅದು ಹುಳ ತಿನ್ನಬೇಕು ಒಂದು ಜಾಗ ಇರಬೇಕು. ನೀವು ಕಾಣಿಸ್ತಿರೋ ಹುಳ ಅದಕ್ಕೆ ಕಾಣುತ್ತೆ, ಬಟ್ ಅದು ಕೂತ್ಕೊಳ್ಳೋದು ಜಾಗ ಬೇಕು. ನಮ್ಮ ರೈತರು ಜಮೀನಿನಿಂದ ಒಂದು ಮರ, ಒಂದು ಎತ್ತರವಾದಂಥದ್ದು ಯಾವಾಗ ಮುಂದೆ ಮಟ್ಟ ಆಗುತ್ತೆ, ಹಕ್ಕಿಗಳಿಗೆ ಒಂದು ಜಾಗ ಇಲ್ಲ ಅಂತ. ಸೊ ದೀಸ್ ಆರ್ ಎಕಲಾಜಿಕಲ್ ಪ್ರಿನ್ಸಿಪಲ್ಸ್. ಅದು ಫಾಲೋ ಪರ್ಮಕಲ್ಚರ್ ಅಂತ ಇದೆ. ಅದನ್ನು ಯಾಕೆ ಫಾಲೋ ಮಾಡ್ತಾರೆ ಅಂದರೆ ಅದು ಸ್ವಲ್ಪ ನೇಚರ್ ಹತ್ತಿರ ಸ್ವಲ್ಪ ಲಾಸ್ಟ್ ಅಂತ ತಾನೇ ಬ್ಯಾಲೆನ್ಸ್ ಆಗುತ್ತೆ. ಈಗ ತುಂಬ ಕೀಟ ಬರ್ತಿದೆ ಅಂದರೆ ಅದು ತಿನ್ನುವಂಥ ಒಂದು ಪ್ರಕ್ರಿಯೆ, ಆ ಬ್ಯಾಲೆನ್ಸ್ ಆಗುತ್ತೆ. ನಾವೇ ಕೆಮಿಕಲಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ತಿಳಿಸಿ ನೋಡಿ. ಸೊ ನಿಮ್ಗೆ ಆ ನೇಸರ ಅನುಭವ ಬೇಕಾದ್ರೆ ಆಮೇಲೆ ಹಚ್ಕೋತೀವಿ. ಬಟ್ ನಮ್ಗೆ ಬಂದದ ಅನುಭವ ಆಯಿತು. ಆರ್ಗ್ಯಾನಿಕ್ ಅಂದರೆ ಭಾಳ. ಇನ್ನೊಂದು ರೈತ ತಂದಿರ್ತಾನೆ, ಪ್ರತಿದಿನಕ್ಕೆ ಶುದ್ಧ ಆಗ್ತಾ ಬರುತ್ತೆ, ವೆಯ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು ಅದು ಹಾಳಾಗೋದು, ಅದಕ್ಕೆ ಬೆಲೆ ಯಾರು ಕೊಡ್ತಾರೆ, ಈ ಥರ ಎಲ್ಲ ಆಗುತ್ತೆ. ನಾವು ಏನು ಮಾಡ್ತೀವಿ ಅಂದರೆ ಹಾಪ್ಕಾಮ್ಸಿಂದ 10% ಜಾಸ್ತಿ ಅಷ್ಟಕ್ಕೆ ಸಿಗುತ್ತೆ. ಬಟ್ ರೈತ ಹಾಪ್ಕಾಮ್ಸ್ ಅಂದರೆ 70% ಸಿಗುತ್ತೆ ಬೆಲೆ. ರೈತರಿಗೆ ನಮ್ಮ ಹತ್ರ 100% ಸಿಗುತ್ತೆ ಬೆಲೆ. ಸೊ ದಟ್ ಇಟ್ಸೆಲ್ಫ್ ಇಸ್ ಗುಡ್. ಆ ಥರ ಮಾಡಿ ನಾವು 10 ವರ್ಷ ನಡೆಸ್ತೀವಿ. ಅದಾದಮೇಲೆ ಅದೊಂದು ವ್ಯಾಪಾರಿ ವ್ಯವಸ್ಥೆ, ಪ್ರಕೃತಿ ಅಂತ ಇದೆ, ಅದಕ್ಕೆ ಒಂದು ಮಾರ್ಕ್ ಒಂದು ಸರ್ಟಿಫಿಕೇಶನ್ ಇಸ್ ಆಲ್ಸೋ ವೆರಿ ಎಲಾಬರೇಟ್ ಪ್ರೋಸೆಸ್. ಇಟ್ಸ್ ಅ ಟ್ರಾನ್ಸ್ಲೇಟ್. ನೀವು ಇವತ್ತು ಪರೀಕ್ಷೆ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಸರ್ಟಿಫಿಕೇಶನ್ ಸಿಗಲ್ಲ. ನೀವು ಮತ್ತೆ ಪರೀಕ್ಷೆ ಮಾಡ್ತಾ ಇರ್ತೀವಿ. ಮಣ್ಣಿನ ಪರೀಕ್ಷೆ ನೀವು CFT ಕೊಡಿ, ನೀವು ಇದರಲ್ಲಿ ಪೆಸ್ಟಿಸೈಡ್ ಇದೆಯಾ ಅಂತ ಅವ್ರು ಒಪ್ಪಲ್ಲ. ನೀವು ಆವಾಗ ಹೇಳಬೇಕು ಏನು ಪೆಸ್ಟಿಸೈಡ್ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಮಾತ್ರ ಪರೀಕ್ಷೆ ಮಾಡ್ತಾರೆ, ನೀವು ಕಾಸ್ಟ್ ಅಲ್ಲ. ಸೊ ಆದ್ದರಿಂದ ನೀವು ಏನು ಪರೀಕ್ಷೆ ಮಾಡ್ತೀವಿ ಅದೇ ಹೇಳಿದ್ರು, ಒಂದು ಸರ್ಟಿಫಿಕೇಶನ್ ಸೋ ಎಕ್ಸ್ಪೆನ್ಸಿವ್, ನಾನು ಸರ್ಟಿಫೈ ಮಾಡೋಕ್ಕಾಗಲ್ಲ. ಮಾಡೋದು ಒಂದೊಂದು ಇರ್ತಾರೆ, ದಟ್ ವಿಲ್ ಬಿ ಸೋಲ್ಡ್ ಇನ್ ಅಪ್ ಮಾರ್ಕೆಟಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇನ್ನೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಈ ಆಕಳ ಗೊಬ್ಬರನ ಯೂಸ್ ಮಾಡಬೇಕು ಅಂತ. ಸೊ ಈ ಆಕಳ ಗೊಬ್ಬರದಲ್ಲಿ ಈಗ ಜರ್ಸಿ ಆಕಳು ಆಮೇಲೆ ಹೊರಗಡೆಯಿಂದ ಬಂದಿರೋ ಆಕಳ ಗೊಬ್ಬರ ಹಾಕಬಾರ್ದು ಅಂತಾರೆ. ಬಟ್ ಈಗ ಹಳ್ಳಿಗಳೆಲ್ಲ ಇರೋದೇ ಜರ್ಸಿ ಆಕಳುಗಳು, ನಾಟಿ ಆಕಳು ಸಿಗೋದೇ ಇಲ್ಲ. ಆಮೇಲೆ ಒಂದು ಇಲ್ಲ ನಾವು ಆಕಳ ಗೊಬ್ಬರ ಹಾಕಿನೇ ಬೆಳೆದಿದ್ದೀವಿ ಅಂತಾರೆ. ಬಟ್ ಆ ನಾಟಿ ಹಸುವಿನ ಸಗಣಿ ಮಾತ್ರ, ಸಗಣಿ ಅಂತ ಏನಂತ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ನಾಟಿ ಹಸುವಿನ ಹಾಕಿದ್ರೇನೆ ಅದು ಗೊಬ್ಬರ. ಬೇರೆ ಜರ್ಸಿ ಹಾಕಿದ್ದು ಗೊಬ್ಬರ ಆಗೋದೇ ಇಲ್ಲ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದು ಒಂದು. ಆಮೇಲೆ ಈ ಪೆಸ್ಟಿಸೈಡ್ಸ್ ಅಂತ ಹೇಳ್ತಾರಲ್ಲ, ಆ ಪೆಸ್ಟಿಸೈಡ್ಸ್ ಬದಲು ನಾವು ಬಯೋ ಎನ್ಸೈಮ್ಸ್ ಅನ್ನ ಯೂಸ್ ಮಾಡ್ಬೋದು. ಬಯೋ ಎನ್ಸೈಮ್ಸ್ ಮಾಡೋದಕ್ಕೆ ತುಂಬಾ ಎಫರ್ಟ್ಸ್ ಬೇಕು, ಲಾಟ್ ಆಫ್ ಎಫರ್ಟ್ಸ್. ಆಮೇಲೆ ಅದನ್ನ ಮಾಡಿ ಅದನ್ನ ಸ್ಟೋರ್ ಮಾಡಿ ಅದನ್ನ ಯೂಸ್ ಮಾಡಿ ಅಷ್ಟೆಲ್ಲ ಮಾಡೋದಕ್ಕೆ ಈಗ ಜನರಲ್ಲಿ ಶಕ್ತಿನೇ ಇಲ್ಲ, ಪೇಷನ್ಸ್ ಇಲ್ಲ, ಒಂದು ಹೇಳೋದೆಲ್ಲ ಒಂದು ಈ ನಾಡ ಹಸು ಈ ಹಸು ಬಂದಾಗ ಅದ್ರ ಫೀಡಲ್ಲಿ ಚೇಂಜ್ ಆಗ್ತಾ ಇದೆ. ಇದಾದರೆ ಗ್ರೇಸ್ ಮಾಡ್ತಾ ಇತ್ತು, ಬೇರೆ ಬೇರೆ ಗಿಡಗಳು ತಿಂದು ಅದು ಸಗಣಿ ಸಾಸಿತ್ತು ಹೋಗುತ್ತೆ. ಈ ಸ್ಟಾಲ್ ಫೆಡ್ ಅಂದರೆ ಅದಕ್ಕೆ
ನಮಗೆ ಏನು ಕಿಡ್ನಿ ಇಂಥ ಅದರಲ್ಲೂ ಕೆಮಿಕಲ್ ಇರೋದು ಇನ್ನೂ ದುರಂತ ಆಗ್ತದೆ. ಹಾಲು ಜಾಸ್ತಿ ಮಾಡಿ ಇಂಜೆಕ್ಷನ್, ಸೊ ಹಾರ್ಮೋನ್ ಇಂಜೆಕ್ಷನ್, ಸೊ ದಿಸ್ ಮೇಕ್ಸ್ ಇಟ್ ಇವನ್ ಮೋರ್. ಆಮೇಲೆ ಪ್ರೆಗ್ನೆನ್ಸಿನೂ ಆಗುತ್ತೆ, ಆರ್ಟಿಫಿಷಿಯಲ್ ಪ್ರೆಗ್ನೆನ್ಸಿನೂ ಮಾಡ್ತಾ ಇದ್ದಾರೆ. ಬಿಕಾಸ್ ಅದು ನ್ಯಾಚುರಲ್ ಪ್ರೆಗ್ನೆಂಟ್ ಆಗಬೇಕಂದ್ರೆ ಇಟ್ ನೀಡ್ಸ್ ಲಾಟ್ ಆಫ್ ಟೈಮ್. ಅದು ನಮಗೆ ಹಾಲು ಬೇಕು, ಕಂಟಿನ್ಯೂಸ್ ಹಾಲು ಬೇಕು, ವಿ ಕಾಂಟ್ ಸ್ಟಾಪ್ ಇಟ್. ಯಾಕೆಂದರೆ ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಸೊ ವಿ ನೀಡ್ ಕಂಟಿನ್ಯೂಸ್ ಪ್ರೊಡಕ್ಷನ್. ಸೊ ಇಟ್ ಇಸ್ ಎ ಫ್ಯಾಕ್ಟ್ರಿ. ಬಿಡೋದೇ ತೋರಿಸುತ್ತೆ ಹೌ ಡೀಪ್ಲಿ ವಿ ಆರ್ ಇನ್ವೆಸ್ಟಿಂಗ್. ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. A1 B2 ಅದೇ A2 B ತನಕ ಬರ್ತಾ ಇದೆ ಇವಾಗ. ಬಟ್ ಇದರಲ್ಲೂ ಒಂದು ಮಾರ್ಕೆಟಿಂಗ್ನೂ ಆಗುತ್ತೆ. ಬಟ್ ಒಂದು ಕೆಮಿಕಲ್ ಯಾವ ಸೋರ್ಸಿಂದ ಬಂದು ಗೊತ್ತಿದ್ರೆ ಒಳ್ಳೆಯದು. ಕೆಮಿಕಲ್ ಫರ್ಟಿಲೈಸರ್ಗಿಂತ ಆರ್ಗಾನಿಕ್ ಫರ್ಟಿಲೈಸರ್ ಒಳ್ಳೆಯದು. ಬಟ್ ವೆಸ್ಟ್ ಇಸ್ ಸ್ಟಿಲ್ ನಾಟ್ ಅಷ್ಟು. ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಜೀವಾಮೃತ ಮಾಡ್ತಾರೆ. ಈ ವರ್ಷವೆಲ್ಲ ಸ್ವಲ್ಪ ಸೇರಿಸ್ಬಿಟ್ಟು ಅದನ್ನು ದ್ರವ್ಯ ಉಳಿಸಿದ್ರೆ ಮೈಕ್ರೋ ಆರ್ಗಾನಿಕ್ ಮಲ್ಟಿಪ್ಲೈ ಆಗುತ್ತೆ. ಅದನ್ನು ಹೋಗಿ ಕಳೆದ 50 ವರ್ಷದಲ್ಲಿ ದೊಡ್ಡ ಬದಲಾವಣೆ ಅಂದರೆ ಮಣ್ಣಿನಲ್ಲಿ ಸಾವಯವ ಅಂಶ, ಅದನ್ನು ಆರ್ಗ್ಯಾನಿಕ್ ಕಾರ್ಬನ್ ಅಟ್ಲೀಸ್ಟ್ 2% ಇರಬೇಕು ಅಂತ. ಇವತ್ತು ನಮ್ಮ ಕಾರ್ಬನ್ ಕಂಟೆಂಟ್ 0.5%. ಸೊ ನಮಗೆ ಇನ್ನೊಂದು ಸ್ವಲ್ಪ ದಿನ ಆದರೆ ಏನು ಬೇಕಾದ ಪರಿಸ್ಥಿತಿ ಬರ್ತಾ ಇದ್ವಿ. ಅದನ್ನ ಜೋಪಾನ ಮಾಡಬೇಕು. ಮತ್ತು ನಾವು ಇಲ್ಲಿ ಸೂರ್ಯ ಬಿಡ್ತಾ ಇದ್ದೀವಿ, ಆರ್ಗ್ಯಾನಿಕ್ ನೀರಿನೆಲ್ಲ ಲೀಚೋದು ಆಗ್ತಾ ಇದೆ. ಸೊ ಸ್ವಲ್ಪ ದಿನ ಆದಮೇಲೆ ಅದರ ಬರಡು ಭೂಮಿ ನಾವೇ ಮಾಡ್ತೀವಿ. ಅದಕ್ಕೆ ಎಷ್ಟೊಂದು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದರೆ ಇಷ್ಟೊಂದು ಮಾಡೋದೇ ಇದೆ. ಯಾವತ್ತೂ ಭೂಮಿ ಕವರ್ ಇರಬೇಕು. ಭೂಮಿನ ಸೂರ್ಯನಿಗೆ ಮಟ್ಟಿಗೆ ಜೋಪಾನ ಮಾಡ್ತಾರೆ. ಆದರೆ ಬೇರೆ ಬೇರೆ ಸಿಸ್ಟಮ್ಗಳಿದೆ. ಸುಮಾರು ಜನ ಪ್ರಯತ್ನ ಮಾಡ್ತಾ ಇದೆ, ನಡೀತಾ ಇದೆ. ಮತ್ತು ಹೇಳಬೇಕಾಗಿ ರಿಸೈನ್ಸ್ ಇದೆ. ಒಂದು ಕೀಟನಾಶಕ ಅನ್ನೋದಕ್ಕೆ ಎಷ್ಟೊಂದು ನೀಮ್ ಆಯಿಲ್ ಇದೆ. ಅದರಿಂದ ಸುಮಾರು ಅದು ಸ್ವಲ್ಪ ಸಿಮೆಂಟ್, ಸ್ವಲ್ಪ ಸೋಪ್ ವಾಟರ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಸ್ಪ್ರೆಡ್ ಆಗುತ್ತೆ, ವೆಟ್ಟಬಿಲಿಟಿ ಜಾಸ್ತಿ ಆಗುತ್ತೆ. ಆ ಥರ ಮಾಡಿ ನಿಯಂತ್ರಣ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ. ಮತ್ತು ಈ ಬಯೋ ಎನ್ಸೈಮ್ಸ್ ನೋಡಿ, ನಿಮಗೆ ಅಕ್ಷಯ್ ಕುಮಾರ್ ಹೇಳಿದ್ದು ಅದಕ್ಕೊಂದು ಉತ್ತರ ಹೇಳಬೇಕು. ನೀವು ಅಕ್ಷಯ್ ಕುಮಾರ್ ರಿಟೈರ್ ಮಾಡಬೇಕಂದ್ರೆ ನಾನು ಆ್ಯಕ್ಚುಲಿ ಹಳ್ಳಿಯಿಂದ ನಾವು ಭತ್ತ ಬೆಳೆದು ಅಕ್ಕಿ ಮಾಡಿ ಅದನ್ನು ಬೆಳೆದವರು. ಅದಕ್ಕೆ ಒಂದು ಅವರು ಪ್ರಶ್ನೆ ಕೇಳಿ, ಏನಂದರೆ ವೈಟ್ ರೈಸ್ ಮತ್ತು ಇನ್ನೊಂದು ರೈಸ್, ರೆಡ್ ರೈಸ್ ವ್ಯತ್ಯಾಸ ಏನಿದೆ? ವೈಟ್ ರೈಸನ್ನು ನಾವು ಭತ್ತವನ್ನು ವೈಟ್ ರೈಸನ್ನು ಭತ್ತ ಇದೆ ನೋಡಿ, ಆ ಭತ್ತವನ್ನು ಬೇಯಿಸುವುದಿಲ್ಲ. ಆ ರೆಡ್ ರೈಸ್ ಇದೆಯಲ್ಲ ಅದನ್ನು ಬೇಯಿಸಿ ಒಣಗಿಸಿ ಆಮೇಲೆ ಮಿಲ್ ಮಾಡಿ ಕೊಡ್ತೀವಿ. ವೈಟ್ ರೈಸ್ ಅದರಲ್ಲಿ ಸತ್ತು ಹೋಗುವುದಿಲ್ಲ, ಜಾಸ್ತಿ ಹೋಗುವುದಿಲ್ಲ. ಅದನ್ನು ಜಾಸ್ತಿ ಪಾಲಿಶ್ ಮಾಡೋದಿಲ್ಲ. ಅದು ಬರೀ ಬಿಸಿಲಲ್ಲಿ ಒಣಗಿಸಿ ಮಿಲ್ಲಿ ಕೊಡ್ತೀವಿ. ಅದು ಫುಲ್ ಪಾಲಿಶ್ ಆಗುತ್ತೆ. ಪಾಲಿಶ್ ಅದರಲ್ಲಿ ಸಹ ನಮ್ಗೆ ಬೇಕಾದಂಗೆ ಮಾಡ್ಬೋದು. ನಮಗೆ ಬಿಡಿ ಬಿಡಿಯಾಗಿ ಮಾಡಬೇಕಪ್ಪ. ಒಂದ್ಸತಿ ಬಾಯಿಲಾದಾಗ ಸುಮಾರು ಸತ್ವವನ್ನು ಹೇಳ್ಕೊಂಡು ಅದು ಹೇಳ್ಬೋದು. ಅದನ್ನು ಒಣಗಿಸಿದ ಮೇಲೆ ಮತ್ತೆ ಮಿಲ್ಲಿ ಕೊಡ್ತೀವಿ. ಅಷ್ಟೊತ್ತಿಗೆ ಅದರದ್ದು ಇದು ಸಿಪ್ಪೆ ಇದೆಯಲ್ಲ ಅದು ಹೊರಗಡೆ ತಂದು ಮಿಲ್ಲಿ ಕೊಡುವಾಗ ಅದರಿಂದ ಅಲ್ಲಿ ಪೌಷ್ಟಿಕತೆ ಜಾಸ್ತಿ ಇರುತ್ತೆ. ಯಾವುದು ಬಾಯ್ಲ್ ರೈಸ್. ಯಾಕಂದರೆ ನಾವು ಬೆಳೆದು ತಿಂದು ಬೆಳೆದವರು. ನಾವೇ ಸ್ವತಃ ಜಮೀನಲ್ಲಿ ಬೆಳೆದು ಅದನ್ನು ನಾವು ತಿಂದು ಬದುಕಿದವರು. ಆ ಜಮೀನಿನಿಂದ ನಾವು ಈಗ ಹೆಸರು ಕಟ್ಟಿಲ್ಲ. ಯಾಕಂದರೆ ಬೆಳೆದಿದ್ದೇವೆ. ಆ ಜಮೀನಿನಲ್ಲಿ ಬೆಳೆ ಬಂದಿದ್ದರಿಂದ ಆ ಅನ್ನವನ್ನು ತಿಂದು ನಾವು ಬೆಳೆದವರು. ಆ ಜಮೀನಿಲ್ಲಾದರೆ ನಾವು ಗೊತ್ತಾಯಿಲ್ಲ. ಯಾಕಂದರೆ ನಮ್ಮ ಪರಿಸ್ಥಿತಿ ಆ ಥರ ಇತ್ತು. ನಮ್ಮ ಅಮ್ಮನಿಗೆ ಪ್ರೀತಿಸಿದ ನಮ್ಮ ಮಕ್ಕಳು, ನನ್ನ ತಂದೆ 40 ವರ್ಷದಿಂದ ಈಗ ನೋಡಿದ್ರು. ಎಲ್ಲ ಸಣ್ಣ ಮಕ್ಕಳು ನಮಗೆ ಪ್ರಮಾಣ ಏನಿಲ್ಲ. ಈ ಜಮೀನಿಂದ ನಾವು ಎಲ್ಲ ಪೂರ್ವಜರ ಕಥೆ ಇದೆ. ಇದೇ ಥರ ಬಂದಿದೆ.